ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ದಕ್ಷಿಣಾಮೂರ್ತಿ ಸ್ತೋತ್ರದ ಧ್ಯಾನ ಶ್ಲೋಕವನ್ನು ನೋಡಿದ್ವಿ. 6 ಧ್ಯಾನ ಶ್ಲೋಕವನ್ನು ನೋಡಿ ಆಯಿತು. ಅದರಲ್ಲಿ ಒಂದೇ ಒಂದು ಪದವನ್ನು ಬಿಟ್ಟಿದ್ದೆ ಮೌನ ವ್ಯಾಖ್ಯಾನದಲ್ಲಿ. ಯುವಾಂ, ದಕ್ಷಿಣಾಮೂರ್ತಿ ಭಗವಂತ ಯುವಕನಾಗಿದ್ದಾನೆ ಅಂತ. ಯುವಕನಾಗಿದ್ದಾನೆ ಅಂದರೆ ಬ್ರಹ್ಮವಿದ್ಯೆ ಉಪದೇಶ ಮಾಡೋದ್ರಿಂದ ಸದಾ ಯೌವನವಾಗಿ ಯುವಕನಾಗಿದ್ದಾನೆ, ಅದೊಂದರ್ಥ. ಇನ್ನೊಂದು ನೆನ್ನೆ ಹೇಳ್ತಿದ್ದೆ, ಅಪಕ್ಷಯ ಇಲ್ಲ ಅಂತ, ಅಂದರೆ ಯಾವುದೇ ರೀತಿಯಾದ ಶರೀರದ ವಿಕಾರ ಭಗವಂತನಿಗಿಲ್ಲ, ಅದಕ್ಕೆ ಯುವಾಂ ಅಂತ. ಅದೊಂದು ಮಿಸ್ ಆಗಿತ್ತು, ಅದನ್ನು ತಿಳಿಸಿ ಆಯಿತು. ಇವತ್ತು ಮೊದಲನೇ ಶ್ಲೋಕ ಹಾಗೂ 2ನೇ ಶ್ಲೋಕವನ್ನು ನೋಡೋಣ. 10 ಶ್ಲೋಕಗಳಿದೆ, 2 ಶ್ಲೋಕ ಇವತ್ತು ನೋಡೋಣ. ಮೊದಲನೇದು, ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ. ಪಶ್ಯನ್ನಾತ್ಮನಿ ಮಾಯಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಗಮನ ಇಟ್ಟು ಕೇಳಬೇಕು. ಎಲ್ಲ ವೇದಾಂತದ ಏನು ಹೇಳ್ತಾರೆ, ಹೈಟ್ಸ್ ಆಫ್ ವೇದಾಂತ ಇದೆಲ್ಲ. ಏಕಾಗ್ರತೆಯಿಂದ ಕೇಳಿದ್ರೆ ಅರ್ಥವಾಗುತ್ತೆ. ನಿನ್ನೆ ಶುರುವಿನಲ್ಲಿ ಹೇಳ್ತಿದ್ದೆ, ವೇದಾಂತದ ಬೇಸಿಕ್ಸ್, ವೇದಾಂತದ ತಳಹದಿ ಏನು ಅಂತಂದರೆ, ಯಾವುದನ್ನೆಲ್ಲ ನಾನು ನೋಡ್ತೀನೋ, ಯಾವುದನ್ನೆಲ್ಲ ನಾನು ಅನುಭವಿಸ್ತೀನೋ, ವಾಟ್ ಎವರ್ ಐ ಎಕ್ಸ್ಪೀರಿಯನ್ಸ್, ಐ ಆಮ್ ನಾಟ್ ದಟ್. ದೃಗ್ದೃಶ್ಯ ವಿವೇಕ ಶುರುವಾಗದೆ ಹೀಗೆ. ದೃಕ್ ಅನ್ನುವಂಥದ್ದು ನಾನು, ದೃಶ್ಯ ಎಲ್ಲ ಇದಂ ವಸ್ತು. ಯಾವುದನ್ನೆಲ್ಲ ನನ್ನ ಅನುಭವಕ್ಕೆ ಬರುತ್ತೋ ಅದು ನಾನಲ್ಲ. ಆತ್ಮ ಅನಾತ್ಮ ವಿವೇಕ, ಕಾರಣ ಕಾರ್ಯ ವಿವೇಕ, ಇದು ವೇದಾಂತದ ಬೇಸಿಕ್ಸ್. ಈ ಬೇಸಿಕ್ಸ್ ಗೊತ್ತಿದ್ದರೆ ವೇದಾಂತ ಅರ್ಥ ಆದ ಹಾಗೇನೆ. ಶಂಕರಾಚಾರ್ಯರು ಈ ಬೇಸಿಕ್ಸ್ನ ಹೇಳೋದಿಲ್ಲ, ನೇರ ಈ ಬೇಸಿಕ್ಸ್ ಗೊತ್ತಿದೆ ಅಂತ ಅರ್ಥ ಮಾಡಿಕೊಂಡು ಅವ್ರು ಬಿಲ್ಡ್ ಮಾಡ್ತಾರೆ. ಈ ಮೊದಲನೇ ಶ್ಲೋಕದಲ್ಲಿ ಶುರು ಮಾಡಿದಾಗ, ಯಾಕಂದರೆ ನಿಮಗೆಲ್ಲ ಉಪನಿಷತ್ ಅರಿವು ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಮತ್ತು ಇವಾಗ ಬೇಸಿಕ್ಸ್ ಅಂತ ಹೇಳೋಕ್ಕಾಗಲ್ಲ. ಈ ಶ್ಲೋಕದಲ್ಲಿ 2 ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ದರ್ಪಣ ನಗರಿ ದೃಷ್ಟಾಂತ, ಸ್ವಪ್ನ ದೃಷ್ಟಾಂತ. ದೃಷ್ಟಾಂತ ಉದಾಹರಣೆ, ಎಕ್ಸಾಂಪಲ್. ಒಂದು ವಿಸ್ತಾರವಾದ, ಅತಿ ವಿಸ್ತಾರವಾದ ಒಂದು ಕನ್ನಡಿ ಇದೆ ಅಂತ ಭಾವನೆ ಮಾಡಬೇಕು. ದರ್ಪಣ ಅಂದರೆ ಕನ್ನಡಿ ಅಂತ. ಅತಿ ವಿಸ್ತಾರವಾದ, ಹ್ಯೂಜ್, ವೆರಿ ವೆರಿ ಹ್ಯೂಜ್. ಚಿಕ್ಕದೆಲ್ಲ ಕನ್ನಡಿ ಅಲ್ಲ. ಈ ಹೆಣ್ಮಕ್ಳು ಪರ್ಸಲ್ಲಿ ಚಿಕ್ಕದಾಗಿ ಒಂದು ಕನ್ನಡಿ ಇಟ್ಕೊಳ್ತಾರಲ್ಲ, ಮದುವೆ ಮನೆಗೋ ಇಲ್ಲ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ತೆಗೆದು ಓಪನ್ ಮಾಡಿ ಹೀಗೆಲ್ಲ ಮಾಡ್ಕೊಳ್ತಾರಲ್ಲ, ಅದಲ್ಲ, ಆ ಕನ್ನಡಿ ಅಲ್ಲ. ಈಗ ಅದು ಇರಲ್ಲ, ಯಾಕಂದರೆ ಮೊಬೈಲ್ ಫೋನ್ ಬಂದಿರೋದ್ರಿಂದ ಸೆಲ್ಫಿಯಲ್ಲೇ ನೋಡ್ಕೊಂಡು ಬಿಡ್ಬೋದು, ಹೀಗೆಲ್ಲ ಇದೆಯಾ, ಕುಂಕುಮಾಲ್ ಇದೆಯಾ, ಸರ ಈ ಕಡೆ ಇದೆಯಾ, ಆ ಕನ್ನಡಿನೂ ಅಲ್ಲ. ಇಲ್ಲ ಗಂಡಸರಾದರೆ ಕಾರಲ್ಲಿ ಇಳಿಬೇಕಂದ್ರೆ ಮಿರರ್ ಇರುತ್ತಲ್ಲ, ಅದಲ್ಲೇ ಹೀಗೆಲ್ಲ ತಲೆ ಬಾಚ್ಕೊಂಡು ಅದು ಕ್ರಾಪೆಲ್ಲ ಮಾಡ್ಕೊಂಡು, ಅದು ಅಲ್ಲ. ಕೆಲವರು ಅದು ಮಾಡಲ್ಲ. ಇವಾಗ ಈ ಫೋನಲ್ಲೇ, ಇವಾಗ ನನ್ನ ಮುಖ ಕಾಣುತ್ತೆ ನೋಡಿ, ಫೋನಲ್ಲಿ ಹೀಗೆ ನೋಡ್ಕೊಳ್ಬೋದು. ಈ ಬ್ಲ್ಯಾಕ್ ಸ್ಕ್ರೀನ್ ಇರೋದ್ರಿಂದ ಅದು ಕಾಣುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಓ ಸ್ವಾಮೀಜಿ ಕೂತಿದ್ದಾರೆ ಹಾಗೆ, ನಮಗಿದೆ ಸಾಕ್ಷಿ ಭಾವ ತಾನೆ ಎಲ್ಲರದ್ದು ನೋಡಿದೆ. ಈ ಸ್ಕ್ರೀನ್ ಕಾರಿನ ಗ್ಲಾಸಲ್ಲಿ ಮುಖ ರಿಫ್ಲೆಕ್ಟ್ ಆಗುತ್ತೆ, ಅದನ್ನು ನೋಡ್ಕೊಂಡು ಹೀಗೆ ಅಂತ. ಆ ಥರ ಅದಲ್ಲ.
ಅತಿ ವಿಸ್ತಾರವಾದಂಥ ಕನ್ನಡಿ ದರ್ಪಣ. ಎಷ್ಟು ವಿಸ್ತಾರ ಅಂತಂದರೆ ಪ್ರಪಂಚವೆಲ್ಲ ಆ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆಗಬೇಕು, ಪ್ರತಿಬಿಂಬಗೊಳ್ಳಬೇಕು. ಅಷ್ಟು ವಿಸ್ತಾರವಾಗಿರುವಂತಹ ಕನ್ನಡಿನ ಭಾವನೆ ಮಾಡಬೇಕು. ಇವಾಗ ಉದಾಹರಣೆಗೆ ನಮ್ಮ ಇಲ್ಲಿ ಆಶ್ರಮದಲ್ಲಿ ಕಾಂಪೌಂಡ್ ಇದು ಮಾಡಿದಾಗ ಹಾಕಿದ್ವಲ್ಲ, ಅದನ್ನು ನೀವು ಭಾವನೆ ಮಾಡಿ, ಚೆನ್ನಾಗಿತ್ತು. ಅಂದರೆ ಇವಾಗ ಅಲ್ಲಿ ಹಾಕಿದ್ದೀವಿ ಅಂತ ಭಾವನೆ ಮಾಡಿ, ಆ ಕಾಂಪೌಂಡ್ ಪೂರ್ತಿ ಹಾಕಿದ್ದೀವಿ ಅಂದರೆ ಏನು, ಆಶ್ರಮ ಪೂರ್ತಿಯಲ್ಲಿ ಪ್ರತಿಬಿಂಬಗೊಳ್ತಿದೆ. ಈ ಉದಾಹರಣೆಯನ್ನು ಹೇಳಬೇಕು ಅಂತಂದರೆ ಈ ಕಟ್ಟಡವನ್ನು ಮರೆತುಬಿಡ್ಬೇಕು. ಅಲ್ಲಿ ಮರೆತುಬಿಟ್ಟು ಆ ರಿಫ್ಲೆಕ್ಷನ್ ಪ್ರತಿಬಿಂಬಗೊಳ್ತಾ ಇರುವಂಥ ವಸ್ತುನ ಮೇಲೇ ಗಮನ ಇರಬೇಕು. ಇದು ಯಾವಾಗಲೂ ಗಮನಕ್ಕೆ ಬರಲೇಬಾರ್ದು, ಅರ್ಥ ಆಗೋವರೆಗೂ. ಅದೊಂದು ಉದಾಹರಣೆಯನ್ನು ಕೊಡ್ತಾರೆ. ಸೊ ದರ್ಪಣ ನಗರಿ ದೃಷ್ಟಾಂತ. ಆ ದರ್ಪಣ ಅಂದರೆ ಕನ್ನಡಿ, ಮಿರರ್. ಅದಕ್ಕೆ ಹೋಲಿಕೆ ಆಗಿರುವಂತಹ ಇನ್ನೊಂದು ವಸ್ತು ಆಶ್ರಮ, ಇಲ್ಲ ಇಲ್ಲಿ ನಗರ, ಸಿಟಿ. ಈ ನಗರಕ್ಕೂ ದರ್ಪಣಕ್ಕೂ ಏನು 4 ಅಂಶಗಳು ಸಾಮ್ಯವಾಗಿದೆ ಅಂತ ನೋಡಬೇಕು. ಫೀಚರ್ಸ್, ನಾಟ್ ಕಾಮನ್ ಫೀಚರ್ಸ್, ಜಸ್ಟ್ ನಾರ್ಮಲ್ ಫೀಚರ್ಸ್ ವಿಚ್ ಈಸ್ ಟೋಲ್ಡ್ ಫಾರ್ ದ ನಗರ, ಸಿಟಿ ಆ್ಯಂಡ್ ಆಲ್ಸೋ ದ ಮಿರರ್. ನೀವು ಅದು ಎರಡನ್ನೂ ನೋಡ್ತಾ ಬಂದಾಗ 4 ಅಂಶಗಳು ನಮಗೆ ಜ್ಞಾಪಕ ಬರಬೇಕು. ಒಂದೇನು, ಮೊದಲನೇದು ಅಧಿಷ್ಠಾನತ್ವಂ. ಅಧಿಷ್ಠಾನತ್ವಂ ಅಂದರೆ ಆಧಾರತ್ವಂ, ಆಧಾರ, ಸಬ್ಸ್ಟ್ರಾಟಮ್. ಆ ಕನ್ನಡಿಯಲ್ಲಿ ಎಲ್ಲ, ಇಲ್ಲಿ ಆಶ್ರಮ ಅಂತ ಪದ ತೆಗೆದು ಶ್ಲೋಕದಲ್ಲಿ ಏನು ಹೇಳಿದೆಯೋ ನಗರ ಅಂತಲೇ ಉಪಯೋಗಿಸ್ತೀನಿ. ಆ ಕನ್ನಡಿಯಲ್ಲಿ ಎಷ್ಟು ದೊಡ್ಡ ಕನ್ನಡಿ ಅಂದರೆ ನಗರವೆಲ್ಲ ಪ್ರತಿಬಿಂಬಗೊಳ್ತಾ ಇದೆ. ನಗರದಲ್ಲಿ ಸುಮಾರು ಜನ ಓಡಾಡ್ತಿದ್ದಾರೆ, ಅಂಗಡಿಗಳಿದೆ, ಎಲ್ಲ ಇದೆ ಅಲ್ಲಿ, ಅದೆಲ್ಲ ಪ್ರತಿಬಿಂಬಗೊಳ್ತಿದೆ. ಕನ್ನಡಿ ಇಲ್ಲ ಅಂತಂದರೆ ಯಾವ ನಗರವೂ ಅಲ್ಲಿ ಪ್ರತಿಬಿಂಬಗೊಳ್ಳಲ್ಲ. ಏನು ಹೇಳಿದೆ, ಅಧಿಷ್ಠಾನತ್ವಂ ಅಂತ ಹೇಳಿದೆ, ಆಧಾರತ್ವಂ ಅಂತಂದು ಹೇಳಿದೆ. ಆಧಾರ ಕನ್ನಡಿ, ಆಧೇಯ ಇದೆಲ್ಲ ಕಾಣಿಸ್ತಾ ಇರುವಂಥದ್ದು. ಅಂದರೆ ಆಧಾರ ಸತ್ಯ, ಕನ್ನಡಿ ಸತ್ಯ. ಕನ್ನಡಿಯಲ್ಲಿ ಏನು ಕಾಣಿಸ್ತಿದೆಯೋ ಅದು ಯಾವುದು ಸತ್ಯವಲ್ಲ, ಸುಮ್ಮನೆ ತೋರಿಕೆಗೆ ಮಾತ್ರ ಕಾಣಿಸ್ತಾ ಇದೆ. ಇದೊಂದು ಅಂಶ ಜ್ಞಾಪಕ ಇಟ್ಕೊಳ್ಬೇಕು. ಏನೋ ಅಧಿಷ್ಠಾನತ್ವ. ಮತ್ತು ಕನ್ನಡಿಗಿಂತ ಬಿಟ್ಟು ಬೇರೆ ಯಾವ ವಸ್ತುನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬಗೊಳ್ತಿರುವಂತಹ ವಸ್ತು ಹ್ಯಾವ್ ಟು ಎಕ್ಸಿಸ್ಟ್ ಮ್ಯಾಂಡೇಟರಿಲಿ ವಿತಿನ್ ದಿ ಮಿರರ್. ನೋ ಆಬ್ಜೆಕ್ಟ್ ಕೆನಾಟ್ ಎಕ್ಸಿಸ್ಟ್ ಔಟ್ಸೈಡ್ ದಿ ಮಿರರ್. ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ಇನ್ ದಿ ಮಿರರ್. ನೋ ಆಬ್ಜೆಕ್ಟ್ ಕ್ಯಾನ್ ಎಕ್ಸಿಸ್ಟ್ ಔಟ್ಸೈಡ್ ದಿ ಮಿರರ್. ಗೊತ್ತಾಗ್ತಿದೆಯಾ? ಯಾಕಂದರೆ ಪ್ರಪಂಚದಷ್ಟು ಉದ್ದಕ್ಕೂ ಮಿರರ್ ಹಾಕಿ ಅಂತ ಹೇಳ್ತಿರೋದು ನೀವು. ಇದೆ ಮನಸ್ಸು ನೋಡಿ, ಇಷ್ಟು ಚಿಕ್ಕದು ಅಂದ್ಕೊಂಬಿಟ್ರೆ ಇಲ್ಲಿದೆ, ಅಲ್ಲೆಲ್ಲ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಬಾರ್ದು. ಪ್ರಪಂಚ ಎಷ್ಟು ದೊಡ್ಡದಿದೆಯೋ, ಸುಮ್ಮನೆ ಒಂದು ಗ್ಲೋಬ್ ಅಂತ ಇಟ್ಕೊಳ್ಳಿ. ಇಂಡಿಯಾ ಮ್ಯಾಪ್ ಗ್ಲೋಬ್ ಬರುತ್ತೆ, ಹಿಂಗೆ ಆಫೀಸರೆಲ್ಲ ಇಟ್ಟಿರ್ತಾರಲ್ಲ, ತಿರುಗಿಸ್ತಾ ಇರ್ತಾರೆ. ಅದ್ರ ಮುಂದೆ ಒಂದು ಕನ್ನಡಿ ಇಡಬೇಕು ನೀವು. ಆ ಗ್ಲೋಬ್ ಪೂರ್ತಿ ಆಗ್ತಿದೆಯಾ? ಏನೇ ದೇಶಗಳು, ರಾಜ್ಯಗಳು ಎಲ್ಲ ಇದ್ದರೆ ಅದೆಲ್ಲ ಇಲ್ಲಿ ಪ್ರತಿಬಿಂಬಗೊಳ್ಬೇಕಾ? ಯಾವುದೇ ಒಂದು ದೇಶ ಈ ಕನ್ನಡಿಗಿಂತ ಭಿನ್ನವಾಗಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಪ್ರತಿಬಿಂಬಗೊಳ್ಳೋಕೆ ಆಗ್ತಾಯಿಲ್ಲ. ಅದೇನಾಯಿತು? ಇದು ಅಧಿಷ್ಠಾನ ಆಯಿತು. ಇದು ಏನೂ ಇಲ್ಲ ಅಂತ ಆಯಿತು. ಯಾವುದೋ ವಸ್ತು, ಇದಕ್ಕೊಂದು ಅಧಿಷ್ಠಾನತ್ವ, ಸಬ್ಸ್ಟ್ರಾಟಮ್. ಎರಡನೇದು ಸತ್ಯತ್ವ. ಏನು ಕಾಣಿಸ್ತಾ ಇದೆಯೋ, ಏನು ಕಾಣಿಸ್ತಾ ಇದೆ, ಪ್ರತಿಬಿಂಬಗೊಳ್ತಿರುವಂತಹ ಸಂಪೂರ್ಣ ನಗರ ತಾನಾಗೆ ಪ್ರತಿಬಿಂಬವಿಲ್ಲದೆ ಇರೋಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಇವಾಗ ನೀವು ಆ ಮಿರರ್ನ ತೆಗೆದ್ಬಿಟ್ರೆ ಸ್ವಾಮೀಜಿ ಇದು ಇದೆಯಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಗಮನ ಅಲ್ಲೇ ಇರಬೇಕು. ಮಿರರ್ನ ತೆಗೀರಿ ಅಂತ, ಮಿರರ್ ಇದೆ ಅಂತ ಭಾವನೆ ಮಾಡಬೇಕಲ್ಲಿ, ಈ ತೆಗೀರಿ ಅಂತೆಲ್ಲ ಹೇಳಬಾರ್ದು. ಮಿರರ್ ಇದ್ದಾಗ ಏನು ಹೇಳ್ತಿದ್ದೆ, ಸತ್ಯತ್ವ. ಆ ಮಿರರ್ ಇರೋದ್ರಿಂದ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಆದರೆ ದರ್ಪಣ ಸತ್ಯವಾಗಿದೆ, ವಸ್ತುಗಳು ಮಿಥ್ಯವಾಗಿದೆ. ಒಂದು ಅಧಿಷ್ಠಾನತ್ವಂ, ಇನ್ನೊಂದು ಸತ್ಯತ್ವಂ. ವಸ್ತುಗಳು ಸತ್ಯವಾಗಿಲ್ಲ. ಕನ್ನಡಿ ಆಧಾರವಾಗಿದೆ, ವಸ್ತುಗಳನ್ನು ಪ್ರತಿಬಿಂಬ ಮಾಡ್ತಾ ಇದೆ. ಮಿರರ್ ಈಸ್ ದಿ ಸಬ್ಸ್ಟ್ರಾಟಮ್. ಮಿರರ್ ಈಸ್ ರಿಫ್ಲೆಕ್ಟಿಂಗ್ ಆಲ್ ದಿ ಆಬ್ಜೆಕ್ಟ್ಸ್. ದಟ್ ಈಸ್ ವೈ ಇಟ್ ಈಸ್ ಸಬ್ಸ್ಟ್ರಾಟಮ್. ಆ್ಯಂಡ್ ಆಲ್ ದಿ ಆಬ್ಜೆಕ್ಟ್ಸ್ ವಿಚ್ ಈಸ್ ಗೆಟ್ಟಿಂಗ್ ರಿಫ್ಲೆಕ್ಟೆಡ್ ಇನ್ ದ ಮಿರರ್ ಆರ್ ನಾಟ್ ಸತ್ಯ. Reflection is not satya. Reflection in the mirror, all the objects which is getting reflected in the mirror, the reflected objects are not satya.
ಮಿರರ್ ಇಸ್ ಸತ್ಯ. ಇಫ್ ಯು ಥಿಂಕ್ ದಿಸ್ ಆ್ಯಂಡ್ ದ್ಯಾಟ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಎಕ್ಸಾಂಪಲಲ್ಲಿ ಎಕ್ಸ್ಟೆಂಡ್ ಮಾಡೋ ಅಷ್ಟು ಮಾತ್ರ ತಿಳ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ವಾ? ಸೊ ಅಧಿಷ್ಠಾನತ್ವಂ ಸತ್ಯತ್ವಂ. ಮೂರನೇದು ಅಸಂಗತ್ವಂ. ಕನ್ನಡಿಯಲ್ಲಿ ಹಲವಾರು ವಸ್ತುಗಳೆಲ್ಲ ಮತ್ತೆ ನೋಡ್ತಾ ಇದ್ದೀವಿ. ಇಲ್ಲಿ ಏನೋ ಒಂದು ಬೆಂಕಿ ಹತ್ಕೊಳ್ತಪ್ಪ, ಕನ್ನಡಿ ಸುಟ್ಟೋಗುತ್ತಾ? ಒದ್ದೆ ಆಯ್ತಪ್ಪ, ಮಳೆ ಬಂತಪ್ಪ, ಸುನಾಮಿ ಬಂತಪ್ಪ, ಅದು ಹೊಡ್ಕೊಂಡು ಹೋಗುತ್ತಾ? ಏನೋ ದುರ್ಘಟನೆ ಆಗಿ ಯಾರೋ ಹೋದ್ರಪ್ಪ, ಅದು ರಿಫ್ಲೆಕ್ಟ್ ಮಾಡ್ತಿದೆ. ಅಲ್ಲಿ ಏನಾರು ಆಗ್ತಿದೆಯಾ? ಕನ್ನಡಿಗೆ ಏನಾರು ಆಗ್ತಿದೆಯಾ? ಅಸಂಗ, ಏನೂ ಆಗ್ತಾಯಿಲ್ಲ. ಕನ್ನಡಿ ಹಾಗೇ ಇದೆ ಅಲ್ವಾ? ಮೂರನೇದು ಜ್ಞಾಪಕ ಇಟ್ಕೊಳ್ಬೇಕು. ನಾಲ್ಕನೇದು ಅದ್ವಯತ್ವಂ, ಇಲ್ಲಾಂದರೆ ಏಕತ್ವಂ. ಏಕತ್ವಂ. ಏಕತ್ವಂ ಅಂದ್ರೇನು? ಯಾವುದೆಲ್ಲ ಮತ್ತೆ ಈ ಸತ್ಯತ್ವಂ ಹೇಳಿದ್ನಲ್ಲ, ಅದೆಲ್ಲ ಯಾವುದೆಲ್ಲ ಅಲ್ಲಿ ಕಾಣಿಸ್ತಾ ಇದೆಯೋ ಅದು ಎರಡು ಕನ್ನಡಿ ಒಂದನೇ ಆಬ್ಜೆಕ್ಟು, ಒಂದನೇ ವಸ್ತು. ಕಾಣಿಸ್ತಾ ಇರುವಂತಹ ಮನುಷ್ಯರು 2, 3, 4, ಮರ 6, 7, 8, ನೀರು, ಅದೆಲ್ಲ ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಕೌಂಟ್ ದ ರಿಫ್ಲೆಕ್ಟೆಡ್ ಆಬ್ಜೆಕ್ಟ್ಸ್ ಪೀಪಲ್ ಆ್ಯಸ್ 2, 3, 4. ಮಿರರ್ ಒಂದಿದೆ, ನಾವೆಲ್ಲ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಅಂತ 2, 3 ಇಲ್ಲ. ಯಾಕಂದರೆ 2, 3 ಇರಬೇಕು ಅಂತಂದರೆ ಸತ್ಯತ್ವ, ಆಬ್ಜೆಕ್ಟ್ಸ್ ಸತ್ಯತ್ವ ಆಗಿರಬೇಕು. ಗೊತ್ತಾಗ್ತಿದೆ ಅಲ್ವಾ? ನಾವು ಅಲ್ಲಿ ಕಾಣಿಸ್ತಾರೆ ಪ್ರತಿಬಿಂಬವೂ ಸತ್ಯ ಅಂತ ಆಗಿರಬೇಕು. ಅಲ್ಲಿ ಯಾವುದೂ ಸತ್ಯ ಅಂತ ಆಗ್ತಿಲ್ಲ. ಅಂದರೆ ಏನಾಯಿತು? ಯು ಕೆನಾಟ್ ಕೌಂಟ್ ಆಬ್ಜೆಕ್ಟ್ಸ್ ಆ್ಯಸ್ ರಿಯಲ್, ರಿಫ್ಲೆಕ್ಟೆಡ್ ಆಬ್ಜೆಕ್ಟ್ಸ್ ಆ್ಯಸ್ ರಿಯಲ್. ಇವಾಗ ಅಲ್ಲಿ ಮಳೆ ಬರ್ತಿದೆ ಅಂತಂದರೆ ಇಲ್ಲಿ ಮಳೆ ಬರ್ತಿದೆ, ಅಲ್ಲೂ ಮಳೆ ಬರ್ತಾ ಇದೆಯಾ? ಅಂದರೆ ರಿಫ್ಲೆಕ್ಷನಲ್ಲಿ ಮಳೆ ಬರ್ತಾ ಇದೆಯಾ? ಇಲ್ಲಿ ಬೆಂಕಿ ಹತ್ಕೊಳ್ತಿದೆ, ರಿಫ್ಲೆಕ್ಷನಲ್ಲಿ, ಅಂದರೆ ಆ ರಿಫ್ಲೆಕ್ಷನಲ್ಲಿ ಕಾಣಿಸ್ತಾ ಇದ್ದಾರೆ. ಮಿರರ್ ಹತ್ಕೊಳ್ತಿದೆಯಾ ಬೆಂಕಿಲಿ? ಗೊತ್ತಾಗ್ತಿದೆ ಅಲ್ವಾ? ಬರ್ತಾ ಇಲ್ಲ. ಅಂದರೆ ಏನಾಯಿತು? ಏಕತ್ವಂ. ಕನ್ನಡಿ ಮಾತ್ರ ಸತ್ಯ, ಕನ್ನಡಿ ಅಸಂಗವಾಗಿದೆ. ಎಲ್ಲ ಕಾರ್ಯ ನಡೆದರೂ ಕನ್ನಡಿಗೆ ಯಾವುದು ಅಂಟು ಇಲ್ಲ. ಆಮೇಲೆ ಇಲ್ಲೇನು ಹೇಳಿದೆ? ಸತ್ಯ, ಕನ್ನಡಿ ಸತ್ಯವಾಗಿದೆ, ಕನ್ನಡಿ ಆಧಾರವಾಗಿದೆ. ಇದು ಒಂದು ಶಂಕರಾಚಾರ್ಯರು ಫಸ್ಟು ನಿರೂಪಣೆ ಮಾಡ್ತಾರೆ ದರ್ಪಣ ನಗರಿ ದೃಷ್ಟಾಂತದಲ್ಲಿ. ಸುಮಾರು ಟ್ರಾವೆಲ್ ಮಾಡ್ಬೇಕು ನಾವು. ಎರಡನೇ ದೃಷ್ಟಾಂತದಲ್ಲಿ ಏನು ಹೇಳ್ತಾರೆ? ಸ್ವಪ್ನ ನಗರಿ ದೃಷ್ಟಾಂತ, ಕನಸಿನ ದೃಷ್ಟಾಂತ ಕೊಡ್ತಾರೆ. ಈ 4 ಅಧಿಷ್ಠಾನತ್ವಂ, ಸತ್ಯತ್ವಂ, ಅಸಂಗತ್ವಂ, ಏಕತ್ವಂ, ಅದನ್ನು ಸ್ವಪ್ನ ನಗರಿಗೂ ಹಾಕೊಳ್ಳಿ. ನಾನು ಅಧಿಷ್ಠಾನವಾಗಿರುವಂತಹ ಜಾಗ್ರತ್ ಪುರುಷ, ನನ್ನಲ್ಲಿ ಸಮಸ್ತ ಕನಸು ಇದು ಗೋಚರಗೊಳ್ಳುತ್ತಾ ಇದೆ. ಸಮಸ್ತ ಕನಸ್ಸು ಗೋಚರಗೊಳಿಸ್ತಾ ಇದೆ. ನಾನು ಅಧಿಷ್ಠಾನವಾಗಿದ್ದೀನಿ. ಐ ದ ವೇಕರ್, ಐ ಆಮ್ ದಿ ಸಬ್ಸ್ಟ್ರಾಟಮ್ ಫಾರ್ ದಿ ಎಂಟೈರ್ ಡ್ರೀಮ್ ಯೂನಿವರ್ಸ್. ಅಧಿಷ್ಠಾನತ್ವ. ಆಮೇಲೆ ನೆಕ್ಸ್ಟ್ ಎರಡನೇದು ಸತ್ಯತ್ವಂ. ಡ್ರೀಮಲ್ಲಿ ನಡೀತಾ ಇರುವಂತಹ ಸನ್ನಿವೇಶಗಳೆಲ್ಲ ನಡೀತಾ ಹೋಗುತ್ತೆ, ಆದರೆ ಡ್ರೀಮ್ ಯಾವತ್ತೂ ಸತ್ಯವಲ್ಲ, ಕನಸು ಯಾವತ್ತೂ ಸತ್ಯವಲ್ಲ. ನನ್ನ ಕನಸಾಯಿತು, ಅದು ನನಸಾಯಿತು, ಅದು ಬೇರೆ, ಅದೆಲ್ಲ ಹೋಗಬಾರ್ದು ಅಲ್ಲಿಗೆ. ಅಲ್ಲ ಹೋದರೆ ಅದು ನಮಗೂ ಪದ್ಮಭೂಷಣ ಅವಾರ್ಡ್ ಕೊಡಬೇಕಾಗತ್ತೆ. ಆ ಆರ್ಟಿಕಲ್ಸ್ ಎಲ್ಲ ಬೇಡ ನಮಗೆ. ಅಂದರೆ ಏನಾಯಿತು? ಆಧಾರತ್ವಂ ವೇಕರ್, ಜಾಗೃತ್ ಪುರುಷ, ಮತ್ತು ಕನಸಿನಲ್ಲಿ ಕಾಣ್ತಿರುವಂಥದ್ದೆಲ್ಲ ಸತ್ಯತ್ವಲ್ಲ, ಪರತಂತ್ರ ಸತ್ತ ಅದು. ಅಂದರೆ ಇಟ್ ಹ್ಯಾಸ್ ಎ ಸ್ವ ಅಲಂಬಿಕ, ಏನೋ ಬಾರೋಡ್ ಎಕ್ಸಿಸ್ಟೆನ್ಸೇ ಇದೆ ಅದಕ್ಕೆ. ನೇರ ಅದಕ್ಕೆ ಸತ್ತ ಇಲ್ಲ, ಪರತಂತ್ರ ಸತ್ತವೇ ಹೊರತು ಸತ್ಯತ್ವ ಇಲ್ಲ ಅದಕ್ಕೆ ಕನಸು. ಇನ್ನೇನಾಯಿತು? ಅಸಂಗತ್ವ. ಯಾವ ಒಳ್ಳೆ ಅನುಭವ ಅಥವಾ ಯಾವ ಕೆಟ್ಟ ಅನುಭವ ಕನಸಿನಲ್ಲಿ ಜಾಗೃತ್ ಪುರುಷನಿಗೇನೂ ಅಂಟ್ತಾ ಇಲ್ಲ. ಅದು ಕನಸಿನ ಒಳ್ಳೆಯ ಅನುಭವಗಳು, ಕನಸಿನ ಕೆಟ್ಟ ಅನುಭವಗಳು ಜಾಗೃತ್ ಪುರುಷನಿಗೆ ಲವಲೇಶವೂ ಅಂಟ್ತಾ ಇಲ್ಲ. ಎಷ್ಟು ದೊಡ್ಡ ಕನಸು ಅಂದರೆ, ಹೇಗೆ ನೀವು ಈ ಜಾಗೃತ್ ಪ್ರಪಂಚದಲ್ಲಿ ಆ ಕನ್ನಡಿಯನ್ನು ಇಟ್ಟು ವಿಸ್ತಾರವಾದ ಕನ್ನಡಿಯನ್ನು ಮಾಡಿದ್ರೋ, ಹಾಗೆ ಜಾಗೃತ್ ಪುರುಷನ ಮನಸ್ಸಿನಲ್ಲಿ, ಅಂದರೆ ಅವನು ಪ್ರೊಜೆಕ್ಟ್ ಮಾಡ್ತಾನಲ್ಲ ಡ್ರೀಮು, ಆ ಡ್ರೀಮ್ ಎಷ್ಟು ದೊಡ್ಡದಾಗಿದೆ. ಆ ಕನಸಿನಲ್ಲಿ ನಿಮಗೆ ಆಕಾಶ ಕಾಣಿಸುತ್ತೆ. ಜ್ಞಾಪಕ ಇದೆಯಾ? ಆ ಕನಸಿನಲ್ಲಿ ಆಕಾಶ ಕಾಣಿಸುತ್ತೆ. ಎಲ್ಲೋ ನಡ್ಕೊಂಡು ಹೋಗ್ತಾ ಇರುವಂಥ ಕಾಣಿಸುತ್ತೆ. ಹೇಳ್ತಿರಲ್ಲ, ಎಲ್ಲೋ ಹೋಗ್ತಾಯಿದ್ದೆ, ನಾನು ಹೋಗ್ತಾಯಿದ್ದೆ ಗೊತ್ತಾಗಲಿ, ಎಲ್ಲೋ ಹೋದೆ. ಆಮೇಲೆ ದೇವಸ್ಥಾನಕ್ಕೆ ಹಾಗೆ ಎಂಟರ್ ಆಗಿಬಿಟ್ಟೆ. ಆಮೇಲೆ ತುಂಬ ಬಿರುಗಾಳಿ ಎಲ್ಲ ಬಂತು. ನಮ್ಮ ಕನಸಿನಲ್ಲಿ ಸೂರ್ಯ ಕಾಣಿಸ್ತಾನೆ. ಯಾವ ಕನಸಿನಲ್ಲಿ? ಇಷ್ಟಿರುವ ಮೆದುಳಲ್ಲಿ ಸೂರ್ಯ ಇರ್ತಾನೆ. ಈ ಕನಸಿನಲ್ಲಿ ಚಂದ್ರ ಇರ್ತಾನೆ, ನವಗ್ರಹಗಳಿರುತ್ತೆ. ಆಯಿತಾ? ನಾವು ಪೂಜೆ ಮಾಡುವಂತಹ ದೇವತೆಗಳಿರ್ತಾರೆ ಕನಸಿನಲ್ಲಿ. ಅದ್ಯಾಕೆ?
ಯಾರೋ ನಿಮಗೆ ಬೇಕಾಗಿರುವಂತಹ ಗುರುಗಳು ಬಂದು ನಿಮಗೆ ಮಂತ್ರೋಪದೇಶ ಮಾಡ್ತಾರೆ, ಶಕ್ತಿಪಾತ್ ಕೊಡ್ತಾರೆ. ಎಲ್ಲಿ? ಎಲ್ಲ ಕನಸಿನಲ್ಲಿ. ಅದು ಯಾಕೆ ಅದನ್ನು ಹೇಳೋದು? ಶಂಕರಾಚಾರ್ಯರ ವಾರ್ಷಿಕ ಮಹೋತ್ಸವ ಕನಸಿನಲ್ಲಿ ನಡೀತಾ ಇದೆ ಅಂದ್ಕೊಳ್ಳಿ. ಎಲ್ಲಿ? ಎಲ್ಲ ಕನಸಿನಲ್ಲಿ ಆಗ್ತಾಯಿದೆ. ಸೊ ಜಾಗೃತ್ ಪುರುಷನ ಆಧಾರದಲ್ಲಿ ಕನಸು ಪ್ರೊಜೆಕ್ಟ್ ಆಗ್ತಾಯಿದೆ. ಅಧಿಷ್ಠಾನತ್ವಂ, ಸತ್ಯತ್ವಂ, ಅಸಂಗತ್ವಂ. ಏನು ಹೇಳ್ತಿದ್ದೆ? ಯಾವುದ ಅನುಭವವು, ಒಳ್ಳೆಯ ಧಾರ್ಮಿಕ ಅನುಭವವು, ಕೆಟ್ಟ ಧಾರ್ಮಿಕ ಅಂತಲ್ಲ, ಕೆಟ್ಟ ಅಧಾರ್ಮಿಕ ಅನುಭವವು ಯಾವುದು ಆ ಜಾಗೃತ ಪುರುಷನಿಗೆ ಅಂಟ್ತಾ ಇಲ್ಲ. ಅಸಂಗತ್ವಂ. ನಾಲ್ಕನೇದೇನು? ಅದ್ವಯತ್ವಂ. ಹೇಗೆ ಅಲ್ಲಿ ಕನ್ನಡಿ ಹಾಗೂ ವಸ್ತು ಅಂತ ಕೌಂಟ್ ಮಾಡೋಕ್ಕಾಗಲ್ವೋ, ಜಾಗೃತ್ ಪುರುಷ ಒಂದು, ಸ್ವಪ್ನ ಪುರುಷನಲ್ಲಿ ಆಗ್ತಿರುವಂತಹ ಅನುಭವಗಳು 2, 3, 4 ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಐ ದ ವೇಕರ್ ಆ್ಯಂಡ್ ಡ್ರೀಮ್ ಎಕ್ಸ್ಪೀರಿಯನ್ಸ್ ಇಸ್ ಟು, ಆ್ಯಂಡ್ ಐ ಆಮ್ ಸೀಯಿಂಗ್ ಆಲ್ ಆಫ್ ಯು ಇನ್ ದ ಡ್ರೀಮ್ 3, 4, 5 ಆಲ್. ಒಂದು 10 ಜನ ಇದ್ದೀರಿ ಅಂತ ನೀವು 10 ಜನನೂ ನಾನು ಅದನ್ನು ಕೌಂಟ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಸ್ವಪ್ನ ದೃಷ್ಟಾಂತದಲ್ಲಿ ಗೊತ್ತಾಯಿತು, ಮತ್ತು ದರ್ಪಣ ದೃಷ್ಟಾಂತದಲ್ಲಿ ಗೊತ್ತಾಯಿತು. ಈಗ ಅದನ್ನೇ, ಈ ಶ್ಲೋಕವನ್ನು ನೀವು ಮುಂದುವರಿಸಿ, ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗೇನು ಮಾಡಬೇಕು? ನಾನು ಶುರುನಲ್ಲಿ ಹೇಳಿದೆ, ನಾನು ಯಾವುದನ್ನೆಲ್ಲ ನೋಡ್ತಾ ಇದ್ದೀನೋ ಅದು ನಾನಲ್ಲ ಅಂತಂದೆ. ನಾನು ಯಾರು? ಸಾಕ್ಷಿ ಸ್ವರೂಪ. ಇದು ಇಲ್ಲಿವರೆಗೂ ಗೊತ್ತಿರಬೇಕು ವೇದಾಂತ. ಸಾಕ್ಷಿ ಸ್ವರೂಪ. ಸಾಕ್ಷಿ ಅಂದರೆ ಯಾರು? ಸತ್ತು. ಸತ್ ಅಂದರೆ ಯಾರು? ಚಿತ್. ನಾನು ಚಿತ್ ಸ್ವರೂಪನಾಗಿರುವವನು ಹೇಗೆ ಜಾಗೃತ್ ಪುರುಷನಾಗಿದ್ದಾನೋ ಆ ರೀತಿಯಾಗಿ ನಾನು ಚಿತ್ಸ್ವರೂಪನಾಗಿದ್ದೀನಿ. ಹೇಗೆ ದರ್ಪಣ ನಗರಿ ಇದೆಯೋ ಆ ರೀತಿಯಾಗಿ ಚಿತ್ಸ್ವರೂಪನಾಗಿದ್ದೀನಿ. ಈ ಅಸಂಗತ್ವ, ಸತ್ಯತ್ವ, ಅಧಿಷ್ಠಾನತ್ವ ಮತ್ತು ಏಕತ್ವವನ್ನು ಈ ಸತ್ಪುರುಷನಿಗೂ ಅಪ್ಲೈ ಮಾಡಿ. ಇವಾಗ ಅಧಿಷ್ಠಾನತ್ವ ಸ್ವಪ್ನ ದೃಷ್ಟಾಂತ ಆಯಿತು, ನಗರ ದೃಷ್ಟಾಂತ ಆಯಿತು. ಐ ದಿ ಕಾನ್ಷಿಯಸ್ನೆಸ್ ಆಮ್ ದಿ ಸಬ್ಸ್ಟ್ರಾಟಮ್ ಫಾರ್ ದಿ ಎಂಟೈರ್ ಜಾಗೃತ್ ಪ್ರಪಂಚ. ಗೊತ್ತಾಗ್ತಿದೆಯಲ್ವಾ? ಐ ದಿ ಕಾನ್ಷಿಯಸ್ನೆಸ್ ಈಸ್ ದಿ ಸಬ್ಸ್ಟ್ರಾಟಮ್, ಅಧಿಷ್ಠಾನತ್ವಂ ಫಾರ್ ದಿ ಎಂಟೈರ್ ಜಾಗೃತ್ ಯೂನಿವರ್ಸ್. ಜಾಗೃತ್ ಪ್ರಪಂಚ ಯಾವುದೆಲ್ಲ ವೇಕಿಂಗ್ ಸ್ಟೇಟಲ್ಲಿ ನಾನು ನೋಡ್ತಾ ಇದ್ದೀನೋ ನನ್ನಿಂದಲೇ ಎಲ್ಲವೂ ಉದ್ಭವ ಆಗ್ತಾಯಿದೆ. ಇಲ್ಲಿ ನಾನು ಅಂತಂದರೆ ಯಾರು? ಚಿತ್ ಸ್ವರೂಪ ಅಂತ ಹೇಳ್ತಿದ್ದೀನಿ. ಇನ್ಕ್ಲೂಡಿಂಗ್ ಮೈ ಬಾಡಿ ಮೈಂಡ್ ಈಸ್ ಬೀಯಿಂಗ್ ರಿಫ್ಲೆಕ್ಟೆಡ್ ಇನ್ ಮೀ ದಿ ಕಾನ್ಷಿಯಸ್ನೆಸ್. ಗೊತ್ತಾಗ್ತಿದೆಯಾ? ಹೇಗೆ ಪ್ರಪಂಚವು ಇದಮೋ, ಶರೀರವು ಇದಂ, ಮನಸ್ಸು ಇದಂ. ಅದನ್ನು ಸೇರಿಸ್ಕೊಳ್ಬೇಕು. ಆಧಾರತ್ವ ಇದು. ಕಾನ್ಷಿಯಸ್ನೆಸ್ ಇಸ್ ಆಧಾರ. ಆಧಾರದ ಮೇಲೆ ಎಲ್ಲ ಗೋಚರಗೊಳ್ತಾ ಇದೆ. ಆಮೇಲೆ ಏನಾಯಿತು? ಸತ್ಯತ್ವಂ. ನಾನು ಸತ್ಯವಾಗಿದ್ದೀನಿ. ಏನೆಲ್ಲ ಶರೀರ, ಮನಸ್ಸು, ಪ್ರಪಂಚ ಎಲ್ಲ ಕಾಣಿಸ್ಕೊಳ್ತಿದೆಯಲ್ಲ ಅದಕ್ಕೆ ಪರತಂತ್ರ ಸತ್ತವೇ ಇದೆಯೇ ಹೊರತು ಸ್ವಾತಂತ್ರಿಕವಾದ ಸತ್ತ ಇಲ್ಲ. ವರ್ಲ್ಡ್, ವೇಕಿಂಗ್ ವರ್ಲ್ಡ್ ಕೆನಾಟ್ ಎಕ್ಸಿಸ್ಟ್ ಅಪಾರ್ಟ್ ಫ್ರಮ್ ಮೀ ದಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್. ಗೊತ್ತಾಗ್ತಿದೆಯಾ? ಸಿಂಪಲ್. ಮೂರನೇದಲ್ಲಿ ಮೋಕ್ಷ ಇರೋದು ನಮಗೆ. ಅಸಂಗದಲ್ಲಿಯೇ ಮೋಕ್ಷ ಇರೋದು. ಜಾಗೃತ್ ಪ್ರಪಂಚದಲ್ಲಿ ಏನಾಗುತ್ತೋ ಅದು ಯಾವುದು ನನ್ನ ನಿಜಸ್ವರೂಪದಲ್ಲಿ ಅಂಟ್ತಾ ಇಲ್ಲ. ಒಳ್ಳೆಯ ಗುಣಗಳು ಅಂಟ್ತಾ ಇಲ್ಲ, ಕೆಟ್ಟ ಗುಣಗಳು ಅಂಟ್ತಾ ಇಲ್ಲ. ಶಂಕರಾಚಾರ್ಯರ ಕುಂಭಾಭಿಷೇಕವೂ ನನಗೆ ಪುಣ್ಯ ಬರಲ್ಲ, ಮಾಡದೇ ಇದ್ದರೂ ಕೆಟ್ಟದ್ದಾಗಲ್ಲ. ಪೂಜೆ ಮಾಡಿದ್ರೂ ಒಳ್ಳೆಯದಾಗಲ್ಲ, ಮಾಡದೇ ಇದ್ದರೂ ಕೆಟ್ಟದ್ದಾಗಲ್ಲ. ಎಲ್ಲ ಸೇರಿಸ್ಕೊಳ್ಬೇಕು ನೀವು. ಹೇಗೆ ಸ್ವಪ್ನ ಪ್ರಪಂಚದಲ್ಲಿ ನೀವು ಚೆನ್ನಾಗಿದ್ರೂ ಅಲ್ಲಿ ಸಾಲಗಾರನಾಗಿದ್ದರೆ ನಿಮಗೇನಾರು ಅಕೌಂಟ್ ಮಾಡ್ತೀರಾ ನಾನು ಸಾಲಗಾರ ಅಂತ? ಜಾಗೃತ ಪುರುಷನಲ್ಲಿ ಸಾಲ ಇಲ್ಲಪ್ಪ ನಿಮಗೆ. ಯು ಆರ್ ನಾಟ್ ಡೆಟರಾ, ಲೋನರಾ? ಲೋನರ್, ಡೆಟರ್. ಹಾಂ, ಇಲ್ಲ ಡೆಟ್ ಬೇರೆ. ನಾನು ಸಾಲಗಾರ ಅನ್ನೋದಕ್ಕೆ ಇಂಗ್ಲೀಷಲ್ಲೇನು? ಇನ್ ಡೆಟ್. ಹಾಂ, ಇನ್ ಡೆಟ್. ಐ ಆಮ್ ಇನ್ ಡೆಟ್ ಇನ್ ಡ್ರೀಮ್, ಬಟ್ ಐ ಆಮ್ ನಾಟ್ ಇನ್ ಡೆಟ್ ಇನ್ ಜಾಗೃತ್ ಅಲ್ವಾ? ಇಲ್ಲೂ ಹಾಗೇನೆ. ಇಲ್ಲೇನು ಅಸಂಗತ್ವ ಅಂದ್ರೇನು? ನನಗೆ ನಾ ಸಾಲಗಾರನಾಗಿ ಜಾಗೃತ್ ಪ್ರಪಂಚದಲ್ಲಿರ್ಬೋದು, ಆದರೆ ಆತ್ಮನಿಗೆ ಯಾವ ಸಾಲ? ಆದರೆ ಕಟ್ಟದೇ ಇರಬೇಡಿ. ಆಮೇಲೆ ಅರ್ಥ ಸಾಲ ನನಗೇನು ಸಾಲ ಅಂತ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಯಾಮಾರ್ಸೋದು ಅಂತ ಹೇಳ್ತಾರಲ್ಲ, ಹಾಗೆಲ್ಲ ಮಾಡಬಾರ್ದು. ಆಯಿತಾ?
ಅಸಂಗತ್ವ ಇರದೇ ಇಲ್ಲಿ. ನನ್ನ ಆಧಾರದಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ. ಇನ್ನೊಂದು ಬರ್ತಲ್ಲ ಅದ್ವೈತ ಮಕರಂದ ಏನೋ, ಮಯ್ಯೇ ಓದೇತಿ ಚಿದ್ವ್ಯೋಮ್ನಿ ಜಗದ್ಗಂಧರ್ವಪತ್ತನಂ ಅತೋಹಂನ ತಥೋ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಮ ಅತೋಹಂನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣ. ಅಸಂಗತ್ವ ಕಾನ್ಷಿಯಸ್ನೆಸ್ಸಿಂದ ಆಧಾರದಿಂದ. 4ನೇದು ಅದ್ವಯತ್ವಂ ಏಕತ್ವಂ. ಚಿತ್ಸ್ವರೂಪನಾಗಿರುವಂಥ ನಾನು ಒಬ್ಬನೇ ಇದ್ದೀನಿ, ನನ್ನ ಬಿಟ್ಟು ಪ್ರಪಂಚ 2 ಇದೆ ಅಂತ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಪರತಂತ್ರ ಸತ್ತವೇ ಹೊರತು ಜಗತ್ತಿಗೆ ಪರತಂತ್ರ ಸತ್ತ ಇದೆಯೇ ಹೊರತು ಸತ್ಯತ್ವ ಇಲ್ಲ. ಐ ಕೆನಾಟ್ ಕೌಂಟ್ ವರ್ಲ್ಡ್ ಆ್ಯಸ್ ಟು ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಜಗತ್ತಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತಂದರೆ ನನ್ನ ಶರೀರ ಮನಸ್ಸಿಗೂ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಶರೀರ ಮನಸ್ಸಿಗೆ ಸೇರಿರುವಂತಹ ಎಲ್ಲ ಸಂಬಂಧಗಳಿಗೂ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಜಗತ್ತಿಗೂ ಇಲ್ಲ, ಶರೀರಕ್ಕೂ ಇಲ್ಲ. ಈ ಜಗತ್ತು ಶರೀರವನ್ನು ಉಂಟು ಮಾಡಿರುವಂತಹ ಈಶ್ವರನಿಗೂ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಅರ್ಥ ಆಗುತ್ತಾ? ಈಶ್ವರನೂ ಇಂಡಿಪೆಂಡೆಂಟ್ ಎಲ್ಲಿದ್ದಾನೆ? ಕನ್ನಡದಲ್ಲಿ ರಿಫ್ಲೆಕ್ಟ್ ಆಗ್ತಿದ್ದಾನೆ ಅವನು. ಉದಾಹರಣೆಯಲ್ಲಿ ಸ್ವಪ್ನದಲ್ಲಿ ರಿಫ್ಲೆಕ್ಟ್ ಆಗ್ತಿದ್ದಾನೆ. ನಾನು ನಾಳೆ ಇವತ್ತರ ಕನಸಲ್ಲಿ ನಿಮ್ಮ ಎಲ್ಲ ಕನಸಿಗೆ ಬಂದು 3:30 ಬರ್ತೀನಿ ಇವತ್ತು ಕನಸಲ್ಲಿ. ಈಗಲೇ ಕನಸಿಗೆ ಬಂದು ಎಲ್ಲ ನಿಮ್ಮ ಆಜ್ಞಾಚಕ್ರವನ್ನು ಇದು ಮಾಡಿ ಎಲ್ಲ ಶಕ್ತಿಪಾತ ಕೊಡ್ತೀನಿ, ಆಯಿತಾ? ಎಲ್ಲಿ? ಕನಸಿನಲ್ಲಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಕನಸಲ್ಲಿ ಹೋಗ್ತಾ ಇರ್ತೀರ, ದೂರ ಓಡ್ತಾ ಇರ್ತೀರ ನನ್ನ ಜೊತೆಗೆ. ಆದರೆ ಎದ್ದು ನೋಡ್ತೀರಾ ಹಾಸಿಗೆಯಿಂದ 4 ಇಂಚ್ ಅಷ್ಟೇ ತಳ್ಳಿರೋದು. ಹೀಗೆ ಮಲ್ಕೊಂಡಿದ್ರಿ, ಹೀಗಿದ್ರಿ ಅಷ್ಟೇ. 4 ಇಂಚ್ ತಳ್ಳಿರ್ತೀರಿ ಹೊತ್ತರು. ಆದರೆ ಕಿಲೋಮೀಟ್ರ್ ಗಟ್ಟಲೆ ನಾವು 14 ಕಿಲೋಮೀಟ್ರ್ ಗಿರಿವಲ ಮಾಡಿರ್ತೀವಿ ಕನಸಲ್ಲಿ ಅಲ್ವಾ? ಕಿಲೋಮೀಟರ್ ಮಾಡಿ ಹೇಳಿ ನಾನು ಅದು ಮುಗಿಸ್ದೆ. ಅದನ್ನು ಹೋಗಿ ನೀವು ಈ ಥರ ನಂಬೋ ಗುರುಗಳನ್ನ ಹತ್ರ ಹೇಳ್ತೀರಾ. ಈ ಥರ ನಂಬೋರು ಅಂದರೆ ಯಾರು ಅವ್ರ ಹತ್ರ ಹೋಗಿ ಹೇಳ್ತಾರೆ, ನಾನು ಕನಸು ಈ ಥರ ಬಂತು, ನೀವು ಕನಸಲ್ಲಿ ಬಂದಿದ್ರಿ, ಈ ಥರ ಉಪದೇಶ ಮಾಡಿ. ಹೌದು ನಾನು ಬಂದಿದ್ದೆ ನಿಮ್ಮ ಕನಸಲ್ಲಿ, ನಾನು ಯಾವ ಮಂತ್ರ ಕೊಟ್ಟೆ ಗೊತ್ತಾ ನಿಮಗೆ? ಇದು ನಾನೇ ಕೊಟ್ಟಿದ್ದದು ಅಂಥೇಳಿ. ಅದಕ್ಕೆ ನಿಮಗೊಂದು ಅವಾಗೆಲ್ಲ ಚೆನ್ನಾಗಾಗುತ್ತೆ. ಈ ಥರ ಸುಮಾರು ಜನರಿದ್ದಾರೆ ಅಲ್ವಾ? ಇರ್ಬೋದೇನೋ, ಒಳ್ಳೇದಿರ್ಬೋದು, ಇರಲಿ ಪರವಾಗಿಲ್ಲ. ಇವಾಗ ಯೋಚನೆ ಮಾಡಿ, ಈ ಕಾಂಟೆಕ್ಸ್ಟಲ್ಲಿ ಇದನ್ನು ಯೋಚನೆ ಮಾಡಿಪ್ಪ. ಎಷ್ಟು ಚೀಪ್ ಅನಿಸುತ್ತೆ ಇದನ್ನು ಯೋಚನೆ ಮಾಡಿದಾಗ? ಅನ್ಸುತ್ತೋ ಇಲ್ವಾ? ಹೊರಗಡೆ ಹೇಳಬಾರ್ದು, ಮನಸ್ಸಲ್ಲಿ ಇಟ್ಕೊಳ್ಬೇಕು ಅದನ್ನು ಅಷ್ಟೇ ಅಲ್ವಾ? ಏನೋ ಸ್ವಪ್ನ ನಗರಿ, ದರ್ಪಣ ನಗರಿ, ಅದನ್ನು ಚಿತ್ಸ್ವರೂಪಕ್ಕೆ ಹೋಲಿಸ್ಬೇಕು. ಅಧಿಷ್ಠಾನತ್ವಂ, ಸತ್ಯತ್ವಂ, ಅಸಂಗತ್ವಂ, ಅದ್ವಯತ್ವಂ ಅಥವಾ ಏಕತ್ವಂ. ದಿ ಕಾನ್ಷಿಯಸ್ನೆಸ್ ಐ ಆಮ್ ದಿ ಸಬ್ಸ್ಟ್ರಾಟಮ್ ಫಾರ್ ದಿ ಎಂಟೈರ್ ಡ್ರೀಮ್ ಅಂತ ಹೇಳಬಾರ್ದು, ಜಾಗ್ರತ್ ಪ್ರಪಂಚ. ದಿ ಕಾನ್ಷಿಯಸ್ನೆಸ್ ಐ ಆಮ್ ಒನ್ ಗಿವಿಂಗ್ ಬಾರೋಡ್ ಎಕ್ಸಿಸ್ಟೆನ್ಸ್ ಟು ಜಾಗ್ರತ್ ಪ್ರಪಂಚ. ದಿ ಕಾನ್ಷಿಯಸ್ನೆಸ್ least affected by the any happenings, good or bad, in the Jagrat Prapancha. The consciousness alone exists. World as number 2 doesn't exist. ಅರ್ಥ ಆಯ್ತಾ? ಇಂಗ್ಲೀಷಲ್ಲೂ ಹೇಳಿದ್ದೀನಿ, ಕನ್ನಡದಲ್ಲೂ ಹೇಳಿದ್ದೀನಿ, ಎರಡೇ ಭಾಷೆ ನನಗೆ ಬರೋದು. ಆಯಿತಾ? ಇದನ್ನು ಈಗ ಶ್ಲೋಕಕ್ಕೆ ಅಪ್ಲೈ ಮಾಡಬೇಕು. ಶ್ಲೋಕಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸಂದೇಹ ಬರೋದು ನಿಮಗೆ. ಬರಲ್ಲ, ನಾನು ಕ್ರಿಯೇಟ್ ಮಾಡುತ್ತೇನೆ. ಯಾಕೆ ಆ ಥರ ಬಂದ್ರೇ ಶ್ಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಅವಾಗ ಸಂದೇಹ ಬಂದಿದೆಯಾ ಏನಾರು? ಏನೋ ಬಂದಿಲ್ಲ ನೋಡಿ ಸಂದೇಹ. ಏನು ಸಂದೇಹ? ಸ್ವಪ್ನ ನಗರಿಯಲ್ಲಿ ಒಂದು ಸಂದೇಹ ಬರಬೇಕು. ಏನೋ ಸ್ವಪ್ನ ಅನುಭವಿಸ್ತಾ ಇದ್ದಾಗ ನನಗೆ ಸ್ವಪ್ನ ಸತ್ಯ ಅಂತ ಗೊತ್ತಿದೆ. ಸತ್ಯ ಅಂತ ಗೊತ್ತಾದಾಗ ಸ್ವಪ್ನದ ಅನುಭವಗಳು ಜಾಗ್ರತ್ ಪ್ರಪಂಚಕ್ಕಿಂತ ಹೊರಗಡೆ ಇದೆ ಅಂತ ಅನುಭವ ಆಗುತ್ತೆ ನನಗೆ. ಗೊತ್ತಾಗ್ತಿದೆಯಾ? ಸ್ವಪ್ನದ ಅನುಭವ ನನಗಾಗ್ತಾಯಿದೆ. ಕನಸಲ್ಲಿದ್ದೀನಿ, ಮಲ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಮಲ್ಕೊಂಡಿದ್ದೀರಿ, ನಿಮಗೆ ಸ್ವಪ್ನ ಬಂತು. ಈ ಸ್ವಪ್ನದ ಅನುಭವ ಸ್ವಪ್ನದ ಪುರುಷನಿಗೆ ಸತ್ಯ ಅಂತ ಗೊತ್ತಾಗ್ತಾಯಿದೆ. ಹೌದಲ್ವಾ? ಡ್ರೀಮ್ ಈಸ್ ರಿಯಲ್ ಫಾರ್ ಎ ಡ್ರೀಮರ್ ಹೂ ಈಸ್ ಡ್ರೀಮಿಂಗ್. ಕರೆಕ್ಟ್? ದಿಸ್ ಡ್ರೀಮ್ ಅಪಿಯರ್ಸ್ ಟು ಬಿ ರಿಯಲ್ ಆ್ಯಂಡ್ ಇಟ್ ಅಪಿಯರ್ಸ್ ಔಟ್ಸೈಡ್ ಯು ಇನ್ ಡ್ರೀಮ್. ಜಾಗ್ರತ್ ಪುರುಷ ಮಲ್ಕೊಂಡಿದ್ದಾನಪ್ಪ, ನಿಮಗೆ ಕನಸು ಬಂತು, ಕನಸು ಕಾಣ್ತಿದ್ದೀರಾ. ಕನಸು ಹೇಗೆ ಕಾಣ್ತಿದ್ದೀರಾ? ಇಲ್ಲಿ ನಡೆದ್ರೂ, ಮನಸ್ಸಿನಲ್ಲಿ ನಡೆದ್ರೂ, ಆದರೆ ನಿಮಗದು ಹೊರಗಡೆ ಇದೆ ಅಂತ ಕನಸಲ್ಲಿ ಗೊತ್ತಾಗ್ತಿದೆ. ಏನೋ ಹೊರಗಡೆ ಒಂದು ಅನುಭವ ಆಗ್ತಾಯಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಯಾಕೆ ಹೀಗೆ ಆಗ್ತಿದೆ?
ನಿದ್ರಾ ಅನ್ನುವಂತಹ ಶಕ್ತಿ, ನಿದ್ರಾದೇವಿ, ರಾತ್ರಿ ವ್ಯಖ್ಯದ ಯತಿ ಅಂತೆಲ್ಲ ಮಳಗಿಸ್ತೀವಲ್ಲ ರಾತ್ರಿ ದೇವತೆಗಳನ್ನು, ಎಷ್ಟೆಲ್ಲ ನಮಗೆ ನೋಡಿ ಎಲ್ಲ ತಪ್ಪು ದಾರಿನೇ. ಆಯಿತಾ? ಏನು ಹೇಳ್ತಿದ್ದೆ? ಹಾಂ, ನಿದ್ರಾದೇವಿ ಇರೋದರಿಂದ ನಮಗೆ ಕನಸು ನನ್ನ ಜಾಗ್ರತ್ ಪುರುಷನಲ್ಲಿ ಇದ್ದರೂ, ಜಾಗ್ರತ್ ಪುರುಷ ಅಂದರೆ ಟು ಬಿ ಪ್ರಿಸೈಸ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ದ ಮೈಂಡ್, ಅದು ನನ್ನಲ್ಲಿದ್ರೂ ಹೊರಗಡೆ ಅಂತ ಗೊತ್ತಾಗ್ತದೆ. ಯಾಕೆ? ನಿದ್ರಾದೇವಿ ಇರೋದ್ರಿಂದ, ದೇವಿ ಬಿಟ್ಬಿಡಿ, ನಿದ್ರಾ ಶಕ್ತಿ ಇರೋದ್ರಿಂದ. ಅದೇ ರೀತಿಯಾಗಿ ಈ ಜಾಗ್ರತ್ ಪ್ರಪಂಚ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಆಯಿತಾ? ನನಗಿಂತ ಹೊರಗಡೆ ಇದೆ ಅಂತ ಗೊತ್ತಾಗ್ತಿದೆ. ಯಾವುದರಿಂದ? ಅವಿದ್ಯಾ ಅಥವಾ ಮಾಯೆಯಿಂದ. ಗೊತ್ತಾಗ್ತಿದೆಯಾ? ಅವಿದ್ಯಾ ಮಾಯೆಯಿಂದ ಈ ಜಾಗ್ರತ್ ಪ್ರಪಂಚ ಹೌದು ನನಗಿಂತ ಹೊರಗಡೆ ಇದೆ, ಭಿನ್ನವಾಗಿದೆ ಅಂತ ನೀವು ಅದನ್ನು ಒಪ್ತೀರಿ ಅಂತಾದರೆ, ಸ್ವಪ್ನ ಪ್ರಪಂಚ ಇದೆ ಅಂತ ಆಯಿತು ಅಂತಂದರೆ ನಿದ್ದೆಯನ್ನು ಒಪ್ಪಬೇಕು, ಸ್ವಪ್ನ ಪ್ರಪಂಚ ಸತ್ಯ ಅಂತ ಒಪ್ಪಬೇಕು. ಒಪ್ತೀರಾ ಸ್ವಪ್ನ ಪ್ರಪಂಚ ಸತ್ಯ ಅಂತ? ಒಪ್ಪಕ್ಕಾಗಲ್ಲ. ಅದೇ ರೀತಿಯನ್ನು ಎಕ್ಸ್ಟೆಂಡ್ ಮಾಡಿ, ಅಲ್ಲಿ ನಿದ್ದೆ ಇರೋದರಿಂದ ಸ್ವಪ್ನ ಪ್ರಪಂಚ ಸತ್ಯ ಅಂತ ಆಯಿತು, ಇಲ್ಲಿ ಅವಿದ್ಯಾ ಅಥವಾ ಮಾಯ ಇರೋದರಿಂದ ಜಾಗೃತ್ ಪ್ರಪಂಚ ಸತ್ಯ ಅಂತ ಆಯಿತು. ಯಾವಾಗ ಜಾಗೃತ್ ಪ್ರಪಂಚ ಸತ್ಯವಾಯಿತು, ಅದನ್ನು ನಾವಿದ್ದೀವಿ ನೀವಿದ್ದೀವಿ ಅಂತೆಲ್ಲ ಕೌಂಟ್ ಮಾಡಿದ್ರಿ ನೀವು. ಆದರೆ ನನ್ನ ಬಿಟ್ಟರು ಯಾರೂ ಇಲ್ಲ ಅಂತ. ಅದೇ ಹೇಳ್ತೀವಲ್ಲ, ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಮನೇಲಿ ಹೇಳ್ತೀರ, ಅದು ಬೇರೆ ವಿಚಾರ. ಅದು ಆ ಥರ ಅಲ್ಲ, ಅದು ಅಹಂಕಾರದ ನಾನು, ಇಲ್ಲಿ ಆತ್ಮದ ನಾನು. ಇದನ್ನು ಅರ್ಥ ಮಾಡಿಕೊಂಡು ಈ 4 ಅಸಂಗತ್ವಂ, ಆಧಾರತ್ವಂ, ಅಧಿಷ್ಠಾನತ್ವಂ, ಸತ್ಯತ್ವಂ, ಅಸಂಗತ್ವಂ, ಏಕತ್ವಂನ ತಗೊಂಡು ಈಗ ಶ್ಲೋಕಕ್ಕೆ ಬನ್ನಿ. ನಾರಾಯಣ. ಹಾಂ, ಅಲ್ಲೇನಿದೆ? ತುಲ್ಯಂ ನಿಜಾಂತರ್ಗತಂ. ಶ್ಲೋಕದಲ್ಲಿ ತುಲ್ಯಂ ನಿಜಾಂತರ್ಗತಂ. ತುಲ್ಯಂ ಅಂದ್ರೇನು? ಈಕ್ವವ್ಯಾಲೆಂಟು, ಕಂಪೇರ್ಡ್ ಟು, ಹೋಲಿಕೆ. ಏನು ಹೋಲಿಸ್ತಾ ಇದ್ದೀವಿ? ಸ್ವಪ್ನ ದೃಷ್ಟಾಂತವನ್ನು ಹಾಗೂ ದರ್ಪಣ ನಗರ ದೃಷ್ಟಾಂತವನ್ನು ಹೋಲಿಸ್ತಾ ಇದ್ದೀವಿ. ತುಲ್ಯಂ ನಿಜಾಂತರ್ಗತಂ. ಪಶ್ಯನ್, ಅಲ್ಲ ಪಶ್ಯನ್ ಅಂತ ಇದೆ, ಪಶ್ಯತಿ ಅಂತ ಮಾಡ್ಕೊಳ್ಳಿ. ಆತ್ಮಾನಂ ಪಶ್ಯತಿ. ಈ ಸ್ವಪ್ನ ಪ್ರಪಂಚವು ಜಾಗ್ರತ್ ಪುರುಷನ ಮನಸ್ಸಿನಲ್ಲಿ ಏನು? ನಿಜಾಂತರ್ಗತಂ. ಸ್ವಪ್ನ ಪ್ರಪಂಚವು ಜಾಗ್ರತ್ ಪುರುಷನ ಮನಸ್ಸಿನಲ್ಲಿ ನಿಜಾಂತರ್ಗತಂ. ಅದೇ ರೀತಿಯಾಗಿ ಪಶ್ಯನ್, ಪಶ್ಯತಿ, ಆತ್ಮನಿ ಪಶ್ಯತಿ. ಆತ್ಮನಿ ಪಶ್ಯತಿ ಅಂದರೆ ನನ್ನಲ್ಲಿ ಜಾಗ್ರತ್ ಪ್ರಪಂಚಂ ನಿಜಾಂತರ್ಗತಂ. ಯು ಆರ್ ಏಬಲ್ ಟು ಗೆಟ್? ಆತ್ಮನಿ ಪಶ್ಯಂತಿ, ನನ್ನಲ್ಲಿ ಜಾಗ್ರತ್ ಪ್ರಪಂಚವು ಕಾಣಿಸ್ತಾ ಇದೆ. ಪಶ್ಯತೆ, ಇಟ್ ಈಸ್ ರೆಕಗ್ನೈಸಬಲ್. ಈಗ ನಿಜಾಂತರ್ಗತಂ ಶ್ಲೋಕ ನೋಡಿದ್ರೆ ಗೊತ್ತಾಗುತ್ತೆ. ನಿಜಾಂತರ್ಗತಂ ಸ್ವಪ್ನ ವಿಶ್ವಂ ನಿದ್ರಯ ಬಹಿಃ ಉದ್ಭೂತಂ ಇವ ಅಸ್ತಿ. ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಬೇಕು. ನಿಜಾಂತರ್ಗತಂ ಸ್ವಪ್ನ ವಿಶ್ವಂ ನಿದ್ರಯ ಬಹಿಃ ಉದ್ಭೂತಂ ಇವ ಅಸ್ತಿ. ಅಸ್ತಿ ಸಪ್ಲೈ ಮಾಡ್ಕೊಳ್ಬೇಕು. ಇವ ಎಲ್ಲ ಮಿಕ್ಕಿದೆಲ್ಲ ಇದೆ. ಏನು? ಸ್ವಪ್ನ ವಿಶ್ವಂ, ಸ್ವಪ್ನ ಪುರುಷ, ಸ್ವಪ್ನ ಅನುಭವವು ಜಾಗ್ರತ್ ಪುರುಷನಲ್ಲಿ ಇದ್ದು ಹೊರಗಡೆ ಇದೆ, ಸತ್ಯವಾಗಿದೆ ಅಂತ ಅನ್ನಿಸ್ತಾ ಇದೆ. ಇವಾಗ ಹೇಳಿದ್ನಲ್ಲ ಅದೇ. ಯಥಾ ಶ್ಲೋಕದಲ್ಲಿ ಏನಿದೆ? ಯಥಾ ಅಂತಿದೆ. ಅದನ್ನು ನೀವು ಯಥಾ ನಿದ್ರಯ ಅಂತ ಇದೆ, ಅದನ್ನು ನೀವು ತಥಾ ಅಂತ ಮಾಡ್ಕೊಳ್ಬೇಕು. ಯೂಶಲಿ ಯಥಾ ಇದ್ದ ಕಡೆ ತಥಾ ಬರಬೇಕು, ಇಲ್ಲಿಲ್ಲ, ಅದನ್ನು ಸಪ್ಲೈ ಮಾಡ್ಕೊಳ್ಬೇಕು. ತಥಾ ನಿಜಾಂತರ್ಗತಂ ಚೇಂಜ್ ಮಾಡಿ ಸ್ವಪ್ನ ವಿಶ್ವಂ ಅಂತಿದೆ, ಇಲ್ಲಿ ಇವಾಗ ಏನು ಮಾಡಬೇಕು? ಜಾಗ್ರತ್ ವಿಶ್ವಂ ಅಂತ ಹಾಕ್ಕೊಳ್ಬೇಕು. ನಿಜಾಂತರ್ಗತಂ ಜಾಗ್ರತ್ ವಿಶ್ವಂ, ಅಲ್ಲೇನು ಹಾಕಿದ್ರಿ? ನಿದ್ರಯಾ ಬಹಿಃ ಉದ್ಭೂತಂ ಇವ ಅಸ್ತಿ ಅಂತ ಆಯಿತು. ಇಲ್ಲೇನು ಹಾಕ್ತೀರಾ? ಜಾಗ್ರತ್ ವಿಶ್ವಂ ಅವಿದ್ಯೆಯ ಅಥವಾ ಮಾಯೆಯ ಬಹಿಃ ಉದ್ಭೂತಂ ಇವ ಅಸ್ತಿ ಅಂತ ಹಾಕೊಳ್ಬೇಕು. ಗೊತ್ತಾಗ್ತಿದೆಯಾ? ಇಷ್ಟೆಲ್ಲ ಅದಕ್ಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಇಷ್ಟೊತ್ತು. ಮತ್ತು ಅಲ್ಲೇನಾಯಿತು? ಯಹ ಅಂತಿದೆ. ಯಹ, ಯಹ ಅಂದ್ರೇನು? ಯಾರು ಅಂತ. ಸುಪ್ತ ಪುರುಷ ಅಂತ, ಯಾರು ನಿದ್ದೆ ಮಾಡ್ತಿದ್ದಾನೋ ಅವನು ಅಂತ. ಯಹ ಸುಪ್ತ ಪುರುಷ ಪ್ರಬೋಧ ಸಮಯೇ ಎದ್ದ. ಏನು? ಯಾವಾಗ ಜಾಗ್ರತ್ ಪುರುಷನು ಕನಸಿನಿಂದ ಎದ್ದನೋ, ದ ಮೂಮೆಂಟ್ ಹಿ ವೇಕ್ಸ್ ಅಪ್, ಅಲ್ಲಿವರೆಗೂ ಸತ್ಯ ಆಗಿರುವಂತಹ ಸ್ವಪ್ನ ಪ್ರಪಂಚವು
ಇಟ್ ರಿಸಾಲ್ವ್ ಬ್ಯಾಕ್ ಆನ್ ಟು ಹಿಮ್ಸೆಲ್ಫ್. ಅವನಲ್ಲಿಯೇ ನಿಜಾಂತರ್ಗತವಾಗೋಯ್ತು. ಯಹ ಸುಪ್ತ ಪುರುಷಃ ಪ್ರಬೋಧ ಸಮಯೇ. ಪ್ರಬೋಧ ಅಂದರೆ ಹೇಳೋದು, ಪ್ರಬೋಧ ಸಮಯ ಅಂದರೆ ಹೇಳೋದು. ಎದ್ದಿದ ತಕ್ಷಣ ಏನಾಯಿತು? ಎಲ್ಲವೂ ನನ್ನಲ್ಲಿಯೇ ಐಕ್ಯ ಆಗೋಯ್ತು. ಐಕ್ಯ ಅಂದರೆ ನನ್ನಲ್ಲಿಯೇ ಲೀನವಾಗೋಯ್ತು. ಕನಸು ಕಾಣ್ತಿರೋವರೆಗೂ ನನಗಿಂತ ಭಿನ್ನವಾಗಿ ಹೊರಗಡೆ ಇದೆ ಅಂತಾಯಿತು. ಅದಕ್ಕೆ ಬೆವರೆಲ್ಲ ಬರುತ್ತಲ್ಲ, ಬೆವರು ದಿಟ ಜಿಗವು ಮಂತುಟೆ ದಿಟವು ಅಂತ ಹೇಳ್ತಾರಲ್ಲ. ಕನಸು ದಿಟ, ಬೆವರು ದಿಟ, ಮಂತುಟೆ ದಿಟವು, ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಂತೇನೋ ಬರುತ್ತಲ್ಲ ಅದು. ಹುರಿ ಹುರುಳೆ ಹಾವಲ್ಲ ಆದೊಡಂ ಮಬ್ಬಿನಲಿ ಹರಿದಾಡಿದಂತಾಗಿ ನೋಳ್ಪವಂ ಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಂತ ಅಲ್ವಾ? ಆ ರೀತಿ ಯಹ ಸುಪ್ತ ಪುರುಷಃ ಪ್ರಬೋಧ ಸಮಯೇ, ಯಾವಾಗ ಎದ್ನೋ ಅದೇ ರೀತಿಯಾಗಿ ತಥಾ ನಮ್ಮ ನಿಜಸ್ವರೂಪದಲ್ಲಿ ಆತ್ಮಚೈತನ್ಯ ಅಂತ ನಾನು ತಿಳ್ಕೊಂಡಾಗ ಪ್ರಬೋಧ ಸಮಯ ಎದ್ದೇಳು ಉತ್ತಿಷ್ಠತ ಅಂತ. ಉತ್ತಿಷ್ಠತ ಅಂದ್ರೇನು? ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಏಳು ನಿಜವಾದ ಎದ್ಮೇಲೆ ಏನು ಮಾಡಬೇಕು? ಸುಪ್ರಭಾತ ಯಾರಿಗೆ? ಭಗವಂತನಲ್ಗ ನಿಮಗೆ. ಅದು ಸುಪ್ರಭಾತ ಹೇಗೆ ಶುರು ಆಗುತ್ತೆ? ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲಂ ಕರ್ತವ್ಯಂ ದೈವಮಾನ್ನಿಕಂ. ಇನ್ನೊಂದು ಬರುತ್ತಲ್ಲ ವೆಂಕಟೇಶ್ವರ ಸ್ತೋತ್ರ, ಬೆಳಗ್ಗೆ ಹೇಳಿದ್ದೇನೆ ಎಲ್ಲರೂ 6 ಗಂಟೆಗೆ. ಕಮಲಾ ಕುಚಚೂಚುತ ಕುಂಕುಮತೋ ನಿಯತಾರುಣಿತಾತುಲ ನೀಲತನೋ ಕಮಲಾಯ ತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಸಚ ದುರ್ಮುಖ ಷಣ್ಮುಖ ಪಂಚಮುಖ ಬರುತ್ತೆ. ಇದು ಹೇಳ್ತಾ ಹೋದರೆ ಯಾರಿಗಪ್ಪ? ಸುಪ್ರಭಾತ ಯಾರಿಗಪ್ಪ? ಪ್ರಬೋಧ ಸಮಯೇ. ನಿಜವಾಗಲೂ ಸುಪ್ರಭಾತ ಯಾರಿಗೆ? ಭಗವಂತನಿಗಲ್ಲ. ನೀವು ಹೇಳ್ಕೊಳ್ಬೇಕು. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರಂ ಆತ್ಮತತ್ವಂ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಮಃ ಶಿವಾಯ ಅಂಥೇಳಿ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಅದೆಲ್ಲ ಆಯಿತು. ನೀವು ಹೇಳಿಲ್ಲ ಅಂದರೆ ನಿಮ್ಮ ಗುರುಗಳೆಲ್ಲಿ? ನೀವು ಹೇಳಿಲ್ಲ ಅಂದರೆ ನಮಃ ಶಿವಾಯವೋ ಓಂ ನಮೋ ನಾರಾಯಣವೋ ಅಥವಾ ಐಂ ಕ್ಲೀಂ ಸೌಹೋ ಯಾವುದು ಎಲ್ಲಿ? ಯೋಚನೆ ಮಾಡಿ. ಫಸ್ಟ್ ಸುಪ್ತ ಪುರುಷ ಎದ್ದು ಬಿಡಬೇಕು. ಜಾಗೃತ್ ಪುರುಷ ಎದ್ದಿದ ತಕ್ಷಣ ಸ್ವಪ್ನ ಪ್ರಪಂಚ ಅವನಲ್ಲಿ ಹೇಗೆ ಲೀನವಾಗುತ್ತೋ ಹಾಗೆ ಈ ಅವಿದ್ಯೆಯಿಂದ ನಾನು ಯಾವಾಗ ಪ್ರಬೋಧ ಸಮಯ ಅಂತ ಹೇಳ್ತೀನೋ, ಉತ್ತಿಷ್ಠತ ಅಂತ ಹೇಳ್ತೀನೋ, ಇಡೀ ಜಾಗೃತ್ ಪ್ರಪಂಚ ನನ್ನಲ್ಲಿಯೇ ಏನಾಗೋಯ್ತು. ಇಲ್ಲ ನನ್ನಿಂದ ಮಯ್ಯೇ ಓದೇತಿ ಚಿದ್ವ್ಯೋಮ್ನಿ. ಆ ರೀತಿಯಾಗಿ ಬಂದಾಗ ಸ್ವಾತ್ಮಾನ ಏವ ಅದ್ವಯಂ ಸಾಕ್ಷಾತ್ ಕುರುತೆ. ಯಾವಾಗ ಸ್ವಪ್ನದಲ್ಲಿರುವಂತಹ ಪುರುಷ, ಸ್ವಪ್ನ ಪುರುಷ ಕನಸು ಕಾಣ್ತಿದ್ದ ಸತ್ಯ ಅನಿಸ್ತೋ, ಅವನು ಎದ್ದಾಗ ಏನಾಯಿತು? ನಾನು ಜಾಗೃತ್ ಪುರುಷ ಅಂತ ಗೊತ್ತಾಗೋಯ್ತು. ಸ್ವಪ್ನದಲ್ಲಿರುವಂತಹ ವ್ಯಕ್ತಿ, ಸತ್ಯ ಅಂದ್ಕೊಂಡಿದ್ದ ವ್ಯಕ್ತಿ ಸ್ವಪ್ನದಿಂದ ಎದ್ದ ತಕ್ಷಣ ಅವನು ನಾ ಜಾಗೃತ್ ಪುರುಷ ಅಂತ ಪ್ರಬೋಧ ಸಮಯ ಎದ್ದ ತಕ್ಷಣ ಗೊತ್ತಾಗೋಯ್ತು. ಅಲ್ಲಿ ಫಿಸಿಕಲ್ ಗೆಟಪ್, ಫಿಸಿಕಲಾಗಿ ಹೇಳಬೇಕು. ಆವಾಗ ಅವನು ಎದ್ದ ತಕ್ಷಣ ನಾನು ಜಾಗೃತ್ ಪುರುಷ ನೋಡಿದೆ ಅಂತ ಹೇಳ್ತಾನೆ, ಜಾಗೃತ್ ಪುರುಷನ ಆಗಿದ್ದೀನಿ ಅಂತ ಹೇಳ್ತಾನೆ ಹೊರತು ಜಾಗೃತ್ ಪುರುಷನ ಆಗಿರಲಿಲ್ಲ ಇವಾಗ ಆಗ್ತೀನಿ ಅಂತ ಹೇಳ್ತಾನೆ. ಐ ಸಾ ದಿ ವೇಕರ್ ಅಂತ ಅವನು ಹೇಳೋದೇ ಇಲ್ಲ. ಐ ವಿಲ್ ಅಟೈನ್ ದಿ ವೇಕರ್ ಅಂತ ಹೇಳಲ್ಲ. ಐ ವಾಸ್ ವೇಕರ್, ಐ ಆ್ಯಮ್ ವೇಕರ್, ಐ ವಿಲ್ ಬಿ ವೇಕರ್ ಓನ್ಲಿ ಅಂತ ಹೇಳ್ತಾನೆ ಅವನು. ಅದೇ ರೀತಿಯಾಗಿ ಪ್ರಬೋಧ ಸಮಯ ಆತ್ಮಜ್ಞಾನ ಬಂದಿದ ತಕ್ಷಣ ಯು ವಿಲ್ ನಾಟ್ ಸೇ ಐ ವಿಲ್ ಸಿ ಆತ್ಮ, ಐ ವಿಲ್ ಅಟೈನ್ ಆತ್ಮ ಅಂತ ಹೇಳೋದೇ ಇಲ್ಲ. ಐ ವಾಸ್ ಆತ್ಮ, ಐ ಆ್ಯಮ್ ಆತ್ಮ, ಐ ವಿಲ್ ಎವರ್ ಬಿ ಆತ್ಮ. ಗೊತ್ತಾಗ್ತಿದೆಯಾ? ಏನು ಶ್ಲೋಕ ನೋಡಿ, ಒಂದೇ ಶ್ಲೋಕದಲ್ಲಿ ಎಷ್ಟು ಆಚಾರ್ಯರು ಹೇಗೆ ಹಾಕಿದ್ದಾರೆ ಅಲ್ವಾ? ಇದನ್ನು ಸಾಕ್ಷಾತ್ಕಾರ ಅಂತ ಹೇಳೋದೇ ಹೊರತು ಇನ್ಯಾವುದನ್ನು ಸಾಕ್ಷಾತ್ಕಾರ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇನ್ನು ಮಿಕ್ಕಿದ್ದು ಯಾವುದೂ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದೆಲ್ಲ ಹೇಗೆ ದರ್ಪಣನಾಗ ಎಲ್ಲ ತುಂಬ ಚೀಪ್. ಅದು ಆಲ್ ಸೆಲ್ಫ್ ರಿಯಲೈಸೇಷನ್ ಆರ್ ಗಾಡ್ ರಿಯಲೈಸೇಷನ್ ಈಸ್ ಚೀಪ್ ರಿಯಲೈಸೇಷನ್ ಅಲ್ವಾ? ಯಾವುದು ಸತ್ಯವಲ್ಲ, ಎಲ್ಲ ಮಿಥ್ಯ. 4 ಪುಸ್ತಕಗಳು ಬರೀತಾರೆ, ನನಗೆ ಆ ಅನುಭವ ಆಯಿತು, ಈ ಅನುಭವ ಆಯಿತು, ಮಣ್ಣಂಗಟ್ಟಿ ಆಯಿತು, ಏನೂ ಆಗಲಿಲ್ಲ. ಇದೆಲ್ಲ ಓದಲಿಲ್ಲ, ಓದಿ ಅರ್ಥ ಮಾಡಿಕೊಂಡ್ರೆ ಶಂಕರಾಚಾರ್ಯರು ಅವ್ರಿಗೆ ದೊರಕಲಿಲ್ಲ ಪಾಪ. ವಶಾತ್ ಅವರ ಪುಣ್ಯ ದಶಾಭುಕ್ತಿಯಿಂದ ಶಂಕರಾಚಾರ್ಯರು ಅವ್ರಿಗೆ ಸಿಗಲಿಲ್ಲ. ನಮ್ಮ ಪಾಪ ದೃಷ್ಟಿ ಅಂತ ಹೇಳೋಣ ಅಲ್ಲ, ಅವ್ರ ದೃಷ್ಟಿಲಿ ಹಾಗೆ ತಾನೆ. ನಮಗೆ ಬಚಾವಾದ್ವಿ, ಶಂಕರರು ಸಿಕ್ಕಿದ್ದಾರೆ, ಬಚಾವಾದ್ವಿ. ನಮ್ಮ ಪುಣ್ಯವಶ ಶಂಕರ ಸಿಕ್ಕಿದಿಂದ ಪ್ರಬೋಧ ಸಮಯೇ, ಈ ಕ್ಷಣವೇ ಈಗ ಎದ್ಬಿಡ್ಬೇಕು. ಸ್ವಾತ್ಮಾನಮೇವಾದ್ವಯಂ ಅಲ್ವಾ? ಸ್ವಾತ್ಮಾನಮೇವಾದ್ವಯಂ ಇದು ಸಾಕ್ಷಾತ್ಕಾರ. ತಸ್ಮೈ ಶ್ರೀ ಗುರುಮೂರ್ತಯೇ, ತಸ್ಮೈ
ತಸ್ಮೈ ಅವರಿಗೆ, ಅಂಥ ಪುರುಷನಿಗೆ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ಯಾರು ಈ ವಿದ್ಯೆಯನ್ನು ನನಗೆ ಹೇಳಿಕೊಡ್ತಾರೋ ಅವರಿಗೆ ನಮಸ್ಕಾರ. ಅವರು ನಿಜವಾಗ್ಲೂ ಯಾರು? ದಕ್ಷಿಣಾಮೂರ್ತಯೇ, ದಕ್ಷಿಣಾಮೂರ್ತಿಯಾಗಿರುವಂತಹ ಗುರುಗಳು, ಅವರಿಗೆ ನಮಸ್ಕಾರ. ಯಾರು ಈ ಅವಿದ್ಯೆಯಿಂದ ಎದ್ದಿದ್ದಾರೋ, ಯಾರು ಈ ಸುಪ್ತ ಅವಿದ್ಯೆಯಿಂದ ಮಲ್ಕೊಂಡಿದ್ದವರು ಎದ್ದಿದ್ದಾರೋ, ಅವರು ಮಾತ್ರ ಮಿಕ್ಕ ಎಲ್ಲರೂ ಮಲಗಿರ್ತಾರಲ್ಲ ಅವ್ರನ್ನ ಎಬ್ಸಕ್ಕೆ ಸಾಧ್ಯ. ಈ ಈ ಜಾಗೃತ ಪ್ರಪಂಚದಿಂದ ಎಬ್ಸಿ ನಿನ್ನ ನಿಜ ಸ್ವರೂಪ ಅಂತ ಹೇಳಕ್ಕೆ ಸಾಧ್ಯ. ಅವರೇ ನಿಜವಾದ ಗುರುಗಳು. ಯಾರೆಲ್ಲ ಆ ರೀತಿಯಾಗಿ ಹೇಳಿಕೊಡ್ತಾರೋ ಅವರು ದಕ್ಷಿಣಾಮೂರ್ತಿ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ಶ್ರೀ ದಕ್ಷಿಣಾಮೂರ್ತಯೇ ಅಂತ ಶಂಕರಾಚಾರ್ಯರು ಪ್ಯಾಕ್ಟ್ ಒಂದು ವರ್ಷಲ್ಲೇ ಹೇಳಿದ್ದಾರೆ. ಈಗ ನೀವು ಶ್ಲೋಕಲ್ಲ ಬೆಳಗ್ಗೆಯಿಂದ 100 ಸತಿ ಪಾರಾಯಣ ಮಾಡಿದಿರಿ. ನಾನು ಹೇಳಿದ ಐಡಿಯಾಸ್ ಎಲ್ಲ ಮನಸ್ಸಲ್ಲಿ ಹಾಕ್ಕೊಳ್ಳಿ. ಈಗ ಕಣ್ಮುಚ್ಕೊಳ್ಳಿ, ಒಂದು ಸತಿ ಹೇಳಿ, ಮನಸ್ಸಲ್ಲಿ ಅದು ಒಳಗಡೆ ಹೋಗಲಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ ಭೂತೈ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದು ಸತಿ ಹೇಳ್ತೀನಿ, ಒಂದು ಸಾಲ್ಗೂ ಒಂದೊಂದು 2 ಸೆಕೆಂಡ್ ಗ್ಯಾಪ್ ಕೊಡ್ತೀನಿ, ಮತ್ತು ಐಡಿಯಾಸ್ ಎಲ್ಲ ಸಿಂಕ್ ಆಗಬೇಕು. ನೀವು ಹೇಳ್ಬಿಡಿ, ನಾನು ಹೇಳ್ತೀನಿ. ನಾನು ಹೇಳಿರೋದು ಐಡಿಯಾಸ್ ಎಲ್ಲ ಸಿಂಕ್ ಆಗೋ ಥರ ಮನನ ಮಾಡಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ, ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್, ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ ಭೂತಂ ಯಥಾ ನಿದ್ರಯಾ, ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ, ಪ್ರಬೋಧ ಸಮಯೇ ಅಂದರೆ ಆತ್ಮಜ್ಞಾನ ಸಮಯೇ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. ನಾ ಜಾಗೃತ ಪುರುಷನಲ್ಲ, ನಾ ಸ್ವಪ್ನ ಪುರುಷನಲ್ಲ, ನಾ ಸುಷುಪ್ತಿ ಪುರುಷನೂ ಅಲ್ಲ. ಸುಷುಪ್ತಿ ಪುರುಷ ಅಂತಿಲ್ಲ, ಇರಲಿ. ನಾನು ತುರ್ಯ ಪುರುಷ. ಸ್ವಾತ್ಮಾನಮೇವಾದ್ವಯಂ, ಈ ವಿದ್ಯೆ ಯಾರು ನನಗೆ ಹೇಳ್ಕೊಟ್ಟಿದ್ದಾರೋ ಅಂಥವ್ರಿಗೆ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ಅವ್ರಿಗೆ ನಮಸ್ಕಾರ. ಶ್ರೀ ದಕ್ಷಿಣಾಮೂರ್ತಯೇ, ದಕ್ಷಿಣಾಮೂರ್ತಿಗಿಂತ ಭಿನ್ನವಾಗಿ ಆಚಾರ್ಯರಿಲ್ಲ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಗೊತ್ತಾಯ್ತಾ? ಇವಾಗ ಚೆನ್ನಾಗಿ ಹೇಳ್ತೀನಿ ನೋಡಿ ಮನಸ್ಸಿನಲ್ಲಿ. ಹೀಗೆ ಮನನ ಮಾಡಬೇಕು. ಒಂದು ಶ್ಲೋಕ ಕಂಠಸ್ಥ ಮಾಡಿಕೊಂಡ್ರೆ ಇದು ಲಾಭ ನಮಗೆ. 2ನೇ ಶ್ಲೋಕಕ್ಕೆ ಹೋಗೋಣ. ಬೀಜಸ್ಯಾಂತರಿವಾಂಕುರೋ ಜಗದಿದಂ, ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ, ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶಕಾಲಕಲನಾ, ಮಾಯಾ ಕಲ್ಪಿತ ದೇಶಕಾಲಕಲನಾ ವೈಚಿತ್ರ್ಯ ಚಿತ್ರೀಕೃತಂ, ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾ, ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಸ್ವೇಚ್ಛಯಾ, ಯೋಗೀವ ಯಸ್ವೇಚ್ಛಯಾ. ಹೇಳಿ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ ಶ್ಲೋಕದಲ್ಲಿ ಆಚಾರ್ಯರು ಬ್ರಹ್ಮ ಜಗತ್ ಕಾರಣಂ ಅಂತ ನಿರೂಪಣೆ ಮಾಡ್ತಾರೆ. ಜಗತ್ ಕಾರ್ಯಂ, ಜಗತ್ ಕಾರಣಂ ಯಾರು? ಬ್ರಹ್ಮ. ಕಾರ್ಯಂ ಎಫೆಕ್ಟ್, ಕಾರಣ ಕಾಸ್. ಜಗತ್ತು ಕಾಣಿಸ್ತಾ ಇದೆ, ಕಾರ್ಯ.
ಅದರ ಹಿಂದೆ ಇರುವಂಥದ್ದು ಯಾವುದು ಕಾರಣ ಅಂತಂದರೆ ಅದು ಬ್ರಹ್ಮ. ಈಗ ಒಂದು ಉದಾಹರಣೆಯನ್ನು ತಗೊಂಡ್ರೆ ಎಲ್ರಿಗೂ ಗೊತ್ತಿರುವಂಥ ಉದಾಹರಣೆನೇ ಒಂದು ಮಡಿಕೆ ಹಾಗೂ ಮಣ್ಣು, ಕ್ಲೇ ಆ್ಯಂಡ್ ಪಾಟ್ ಉದಾಹರಣೆ ತಗೊಳ್ಳೋಣ. ಯಾಕಂದರೆ ಕ್ಲೇ ಪಾಟು ಹಲವಾರು ಸತಿ ಉಪನಿಷತ್ಸಲ್ಲಿ ಬಂದಿದೆ. ಇದು ಉಪನಿಷತ್ತಿನ ಸಾರಾಂಶ ಆದ್ದರಿಂದ ತಗೊಳ್ಬೇಕು. ಗೋಲ್ಡನ್ ಆರ್ನಮೆಂಟ್ಸ್ ನಾವು ಅದು ಹೇಳೋದಕ್ಕೆ ಎಷ್ಟು ಸತಿ ಉಪನಿಷತ್ಸಲ್ಲಿ ಗೋಲ್ಡನ್ ಆರ್ನಮೆಂಟ್ಸ್ ಬಂದಿದೆಯೋ ಗೊತ್ತಿಲ್ಲ, ಮೋಸ್ಟ್ಲಿ ಚಾಂದೋಗ್ಯದಲ್ಲಿ ಬಂದಿರ್ಬೋದು. ಆದರೆ ಕ್ಲೇ ಪಾಟ್ ಸುಮಾರು ಸತಿ ಇದೆ. ಮಡಿಕೆ ಹಾಗೂ ಮಣ್ಣಿನ ಉದಾಹರಣೆ ಬೃಹದಾರಣ್ಯಕದಲ್ಲಿ ಒಂದು ಸೆಕ್ಷನ್ ಪೂರ್ತಿ ಅದೇನೆ, ಘಟ ಅಧ್ಯಾಯ. ಅದಕ್ಕೆ ಘಟಭಾಷ್ಯಂ ಅಂತವು. ಒಂದು ಸಾಲಲ್ಲಿ 4 ಸತಿ ಆಚಾರ್ಯರು ಘಟ ಅಂತಿರ್ತಾರೆ. ಯಾವ ಘಟ ಯಾರಿಗೆ ಹೇಳಿದಾರೋ ಗೊತ್ತಾಗಲ್ಲ ನಮಗೆ, ಅದಕ್ಕೆ ಹೆಸರೇ ಘಟಭಾಷ್ಯಂ ಅಂತ. ಆ ರೀತಿಯಾಗಿ ಆ ಉದಾಹರಣೆಯನ್ನು ತಗೊಳ್ಳೋಣ. ಇವಾಗ ಒಂದು ಗ್ರೂಪ್ ಏನು ಹೇಳುತ್ತೆ, ಮಡಿಕೆ ಮತ್ತು ಮಣ್ಣು ಎರಡೂ ಇದೆ, 2 ಪದಾರ್ಥ ಇದೆ, ಮಣ್ಣಿದೆ ಮಡಿಕೆ ಇದೆ. ಒಂದು ಗ್ರೂಪ್ ಏನು ಹೇಳುತ್ತೆ ಅಂದರೆ, ಮಡಿಕೆ ಬರೋಕ್ಕಿಂತ ಮುಂಚೆ ಮಣ್ಣಿಂದ ಮಡಿಕೆ ಬರೋಕ್ಕಿಂತ ಮುಂಚೆ ಮಡಿಕೆ ಇತ್ತು ಅಂತ ಹೇಳ್ತಾರೆ. ಮಣ್ಣಿಂದ ಮಡಿಕೆ ಬರೋಕ್ಕಿಂತ ಮುಂಚೆ ಫ್ರಮ್ ದಿ ಎಮರ್ಜೆನ್ಸ್ ಆಫ್ ಪಾಟ್ ಫ್ರಮ್ ದ ಕ್ಲೇ ಪಾಟ್ ಎಕ್ಸಿಸ್ಟೆಡ್ ಅಂತ ಒಂದು ಗ್ರೂಪ್ ಹೇಳುತ್ತೆ. ಪಾಟ್ ಎಕ್ಸಿಸ್ಟೆಡ್ ಬಿಫೋರ್ ಫ್ರಮ್ ದಿ ಎಮರ್ಜೆನ್ಸ್ ಆಫ್ ಕ್ಲೇ. ಇನ್ನೊಂದು ಗ್ರೂಪ್ ಹೇಳುತ್ತೆ ಪಾಟ್ ವಾಸ್ ನಾಟ್ ಎಕ್ಸಿಸ್ಟೆಂಟ್ ಬಿಫೋರ್ ದಿ ಎಮರ್ಜೆನ್ಸ್ ಆಫ್ ಇಟ್ಸ್ ಪಾಟ್ ಫ್ರಮ್ ದ ಕ್ಲೇ. ಮಡಿಕೆ ಮಣ್ಣಿಗಿಂತ ಮುಂಚೆ ಮಣ್ಣಿತ್ತಲ್ವ, ಮಣ್ಣಾದಮೇಲೆ ಅದು ಮಡಿಕೆ ಆಯ್ತಲ್ವ, ಅದು ಮುಂಚೆ ಇರಲಿಲ್ಲ, ಆಮೇಲೆ ಬಂತದು. ಅದೊಂದು ಪ್ರೋಸೆಸ್ ಬೇಕಾಗಿತ್ತು. ಆ ಪ್ರೋಸೆಸ್ ಮಾಡೋಕ್ಕೆ ಯಾರೋ ಒಬ್ಬ ಮಡಿಕೆ ಮಾಡೋನು ಬೇಕಾಗಿತ್ತು. ಅವನ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಬೇಕಾಗಿತ್ತು. ಒಂದು ಮಣ್ಣಿನ ಮುದ್ದೆ ಇತ್ತು, ಆ ಮುದ್ದೆಯಿಂದ ಅವನ್ನೆಲ್ಲ ಸಾಯರ್ ಮಾಡಿ ಅವನೇನೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಪಾಟನ್ನು ಮಾಡ್ದ ಅಂತ ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಹೇಳುತ್ತೆ ಮಾಡೋಕ್ಕಿಂತ ಮುಂಚೆ ಅದು ಇತ್ತು, ಅದು ಇವಾಗ ಮಡಿಕೆ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ. ಒಂದು ಎಕ್ಸಿಸ್ಟ್ ಆಗಿತ್ತು, ಒಂದು ನಾನ್ ಎಕ್ಸಿಸ್ಟೆಂಟ್ ಆಗಿತ್ತು, ಒಂದು ಇತ್ತು, ಒಂದು ಇರಲಿಲ್ಲ ಅಂತ ಹೇಳುತ್ತೆ. ನೀವು ಯಾವ ಗ್ರೂಪ್ ಇದ್ದಲ್ಲಿ ಇವಾಗ? ನೀವೆಲ್ಲ ಯಾರು ಗ್ರೂಪು? ಗ್ರೂಪ್ 1ನ, ಗ್ರೂಪ್ 2ನ, ಇಲ್ಲ ಗೊತ್ತಿಲ್ಲದೆ ಇರೋ ಗ್ರೂಪ್ 3ಯಾ? ಗ್ರೂಪ್ 3. ಹಾಂ, ಯಾಕೆ ಗ್ರೂಪ್ 1 ಯಾರೂ ಇಲ್ವಾ? ಅಂದರೆ ಪಾಟ್ ವಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಕ್ಲೇ ಬಿಫೋರ್ ದಿ ಎಮರ್ಜೆನ್ಸ್ ಅಂತ ಆ ಗ್ರೂಪಲ್ಲಿ ನೀವು ಯಾರೂ ಇಲ್ವಾ? ನೀವೊಬ್ಬರು ಇದ್ದೀರಿ. ಹಾಂ, ಅದು ಬೇರೆ. ಹಾಂ, ಬೀಜದಲ್ಲಿ ಮರ ಇರೋ ಹಾಗೆ. ಹಾಂ, ಆಮೇಲೆ ಅದು 2 ಇದೆ ಅಂತಂದ್ರೂ ತಪ್ಪು, ಇಲ್ಲ ಅಂತಂದ್ರೂ ತಪ್ಪು. ಇಫ್ ಯು ಸೇ ಪಾಟ್ ಎಕ್ಸಿಸ್ಟೆಡ್ ಬಿಫೋರ್ ದಿ ಎಮರ್ಜೆನ್ಸ್ ಆಫ್ ಕ್ಲೇ, ಪಾಟ್ ಕೇಮ್ ಔಟ್ ಫ್ರಮ್ ಕ್ಲೇ ಬಿಫೋರ್ ಇಟ್ಸ್ ಎಕ್ಸಿಸ್ಟೆನ್ಸ್, ಅದು ಇಲ್ಲ. ಇಟ್ ವಾಸ್ ನಾಟ್ ಎಕ್ಸಿಸ್ಟೆಂಟ್, ಲೇಟರ್ ಆನ್ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೀಯಿಂಗ್ ಅಂದರೂ ಇಲ್ಲ. ಯಾಕೆಂದರೆ ಎ ಪಾಟ್ ವಿಚ್ ವಾಸ್ ಎಕ್ಸಿಸ್ಟೆನ್ಸ್ ಬಿಫೋರ್ ಇಟ್ಸ್ ಎಮರ್ಜೆನ್ಸ್, ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ವೈ ಯು ನೀಡ್ ಅನದರ್ phase process? A part which was non-existence before its emergence continue to be non-existence. A thing which is non-existence in a particular time cannot exist in the later period. ಎರಡು ತಪ್ಪು. ಅಂದರೆ ಮಡಿಕೆ ಅನ್ನುವಂತಹ ಸೃಷ್ಟಿ, ಪಾಟ್ ಅನ್ನುವಂತಹದ್ದು ಕ್ರಿಯೇಷನ್ ಆಗಲೇ ಇಲ್ಲ. ದೇರ್ ವಾಸ್ ನೆವರ್ ಎ ಪಾಟ್ ಅಟ್ ಆಲ್ ಇನ್ ಎನಿ ಪಾಯಿಂಟ್ ಆಫ್ ಟೈಮ್. ನೀವು ಆ ಶಿವಪುರಾಣದಲ್ಲಿ ಆ ಶಿವ ಜಗತ್ತನ್ನು ಸೃಷ್ಟಿ ಮಾಡಿದಂತೆ, ಗಣೇಶ ಪುರಾಣದಲ್ಲಿ ಗಣೇಶ ಸೃಷ್ಟಿ ಮಾಡಿದಂತೆ, ಇದು ಯಾವುದು ಬೇಡ ಅಂತ ಈ ತ್ರಿಗುಣಾತ್ಮಕವಾಗಿರುವಂತಹ ಮಾಯಾ ಯಾರು ದುರ್ಗಾ ಲಕ್ಷ್ಮೀ ಸರಸ್ವತಿಯಾಗಿ ಅವರವ್ರ ಅಣ್ಣ ತಮ್ಮಂದರು ಅವರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅವ್ರವ್ರನ್ನ ಕಲ್ಯಾಣ ಮಾಡಿಸಿ ಅವರಾದ್ರಂತೆ. ಯೋಚನೆ ಮಾಡಿ, ಪಾಟ್ ಯಾವತ್ತೂ ಆಗಿಲ್ಲ. ಕ್ರಿಯೇಷನ್ನೇ ಒಪ್ಕೊಳ್ಳೋದಿಲ್ಲ ಸನಾತನ ಧರ್ಮ. ಸೃಷ್ಟಿನೇ ಆಗಿಲ್ಲ. ಎಷ್ಟು ವರ್ಷದಿಂದ ಅದು ಸೃಷ್ಟಿನೇ ಆಗಿಲ್ಲ ಅಂತ ಹೇಳಿರುವಂತಹ ಆಚಾರ್ಯರಿಗೆ ಎಡಿನ ಬಿ.ಸಿ.ನ ಅಂತ ಗಲಾಟೆ ಇವಾಗ ಅಲ್ವಾ? ಅವ್ರು 788 AD to 820 AD ಅಂತ ಸೋಷಿಯಲ್ ಸ್ಟಡೀಸ್ ಅಲ್ಲೆಲ್ಲ ಓದಿದ್ವಿ. ಇಲ್ಲ ಅವ್ರು ಯಾವುದೋ ಬಿ.ಸಿ ಅಂತ ಅದೊಂದು ಗುಂಪು.
ಇಲ್ಲ, ಅವ್ರು ಅದು ಮಧ್ಯದಲ್ಲಿ ಯಾವಾಗಲೂ ಇರ್ತಾರೆ. ಹಿಸ್ಟಾರಿಯನ್ಸ್ ಹೇಳ್ತಿದ್ದಾರೆ ಅವರು 585 to 620 ಇರ್ಬೋದು, ಇಲ್ಲ 605. ಇವಾಗ ಒಂದು ಹೊಸ ಥಿಯರಿ ಬಂದಿದೆ, 605 to 620 ಅಂತ. ಶಂಕರಾಚಾರ್ಯರನ್ನ ಎಷ್ಟು ಕೆಳಮಟ್ಟಕ್ಕೆ ತರ್ಬೋದೋ ಎಲ್ಲ ತರ್ತಾರೆ ಅಲ್ವಾ? ಯೋಚನೆ ಮಾಡಿ. ಯಾವತ್ತೂ ಪಾಟ್ ಇರಲಿಲ್ಲ ಅಂದ್ರೇನು? ಸೃಷ್ಟಿ ಅನ್ನೋದು ಒಂದು ಕೆಟ್ಟ ಪದ. ಕ್ರಿಯೇಷನ್ ಇಸ್ ಎ ಬ್ಯಾಡ್ ವರ್ಡ್ ಇನ್ ಸನಾತನ ಧರ್ಮ. ಯು ಶುಡ್ ನೆವರ್ ಕಾಲ್ ಇಟ್ ಆಸ್ ಕ್ರಿಯೇಷನ್. ಇಟ್ ಈಸ್ ಓನ್ಲಿ ಯು ಹ್ಯಾವ್ ಟು ಚೇಂಜ್ ದ ವರ್ಡ್. ಮ್ಯಾನಿಫೆಸ್ಟೇಷನ್. ಕ್ರಿಯೇಷನ್ ಆರ್ ಸೃಷ್ಟಿ ಇಸ್ ಎ ವಿಕಾರ. ಆ ಸೃಷ್ಟಿ ಈಸ್ ಎ ವಿಕಾರ, ಅದಕ್ಕೆ ನೀವು ಕ್ರಿಯೇಷನ್ ಅಂತ ಕರಿತಾ ಇದ್ದೀರಿ. ಯಾವುದನ್ನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಅದೇ ಸೈನ್ಸೇ ಹೇಳುತ್ತಲ್ಲಪ್ಪ, ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ. ಮತ್ತು ಇನ್ನೇನು ಸೃಷ್ಟಿ ಆಯಿತು ಅಂತ ಹೇಳೋದು. ಕ್ರಿಯೇಷನ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ವಿತ್ ದ ವರ್ಡ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಇಸ್ ಎ ವಿಕಾರ. ಡಿಸ್ಟ್ರಕ್ಷನ್ is also a vikara. It is another manifestation. Another unmanifestation. Srushti is manifestation. Destruction is unmanifestation. ಯಾವುದನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ. ಸಂಹಾರ ಮಾಡ್ತೀನಿ ಅಂದರೆ ಯಾವುದೋ ಒಂದು ರೂಪದಲ್ಲಿ ಹೋಗಬೇಕದು. ಮಡಕೆ ಉದ್ಭವ ಆಯಿತು. ಹೇಗಾಯಿತು? ಮಣ್ಣೆ ಮಡಕೆ ರೂಪದಲ್ಲಿ ಕಾಣ್ತಿದೆ. ಮತ್ತೆ ಮಡಕೆ ಹೊಡಿತೀರಿ, ಮತ್ತೇನಾಯಿತು? ಅದು ಮಣ್ಣಾಯಿತು. ಮಣ್ಣನ್ನು ತಳ್ತೀರಿ, ಏನಾಗ್ತೀರಿ? ಪೃಥ್ವಿಗೆ ಹೋಗುತ್ತೆ. ಅದು ಎಲ್ಲ ಒಂದು ಫಾರ್ಮಲ್ಲಿ ಇರಬೇಕದು ಅಲ್ವಾ? ಯಾವುದೂ ಅದಕ್ಕೆ ಹೇಳೋದು ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಯೋಚನೆ ಮಾಡಿ. ಆ ರೀತಿಯಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ? ಆ ಉದಾಹರಣೆಯನ್ನು ನಾವು ಕೊಟ್ಟು, ಈಗ ಶಂಕರಾಚಾರ್ಯರು ಏನು ಕೊಡ್ತಾರೆ? ಸಸಿ ಹಾಗೂ ಮರದ ಉದಾಹರಣೆಯನ್ನು ಕೊಡ್ತಾರೆ. ಸಸಿಯಲ್ಲಿ ಮರ ಹೇಗಿತ್ತು? ಅವ್ಯಕ್ತವಾಗಿತ್ತು. ಆಮೇಲೆ ಅದು ಮರವಾಗಾಯಿತು, ವ್ಯಕ್ತವಾಯಿತು. ಇವಾಗ ಮರ ಹುಟ್ಟು ಅನ್ನುವಂತಹ ಪದ ಲೌಕಿಕವಾಗಿ ನಾವು ಉಪಯೋಗಿಸ್ಬೋದೇ ಹೊರತು ಬಾಲಪಾಠಕ್ಕೆ ಹೇಳ್ಬೋದೇ ಹೊರತು ಯೋಚನೆ ಮಾಡಿದರೆ ಯಾವುದು ಹುಟ್ಟಲಿಲ್ಲ, ಯಾವುದು ಸಾಯಿಲ್ಲ, ಸದಾ ಇದೆ. ಬೇರೆ ಬೇರೆ ಆಕಾರದಲ್ಲಿ ಮಾರ್ಪಾಟಾಗ್ತಾ ಇದೆ. ಇನ್ ಈಚ್ ಫೇಸ್ ಇಟ್ ಈಸ್ ಕಾಲ್ಡ್ ಎಸ್ ಮ್ಯಾನಿಫೆಸ್ಟೇಷನ್. ಇನ್ ಅನದರ್ ಫೇಸ್ ಇಟ್ ಈಸ್ ಕಾಲ್ಡ್ ಎಸ್ ನಾನ್ ಮ್ಯಾನಿಫೆಸ್ಟೇಷನ್ ಆರ್ ಅನ್ಮ್ಯಾನಿಫೆಸ್ಟೇಷನ್. ನೀವು ಯಾವತ್ತು ಹುಟ್ಟಿದ್ರಿ ಅಂತ ಕೇಳಿದ್ರೆ ನೀವು ನಿಮ್ಮ ಪೇಪರ್ಸಲ್ಲಿ, ನಿಮ್ಮ ರೆಕಾರ್ಡ್ಸಲ್ಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ಸಲ್ಲೆಲ್ಲ ಕೊಡ್ಬೋದು, ನಾಮಿನಿ ಹೆಸರು ಕೊಡ್ಬೋದು, ಅದೆಲ್ಲ ಮಾಡ್ಬೋದು. ನೀವು ಯಾವಾಗ ಹುಟ್ಟಿದ್ರಿ ಅಂದರೆ ಸನಾತನಃ ಅಲ್ವಾ? ಆ ರೀತಿಯಾಗಿ ಈ ಶ್ಲೋಕವನ್ನು ಜಗತ್ಕಾರಣಂ ಬ್ರಹ್ಮ. ಜಗತ್ಕಾರಣಂ ಬ್ರಹ್ಮ ಹೇಗೆ? ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ. ಅಭಿನ್ನ ನಿಮಿತ್ತ ಅಂದರೆ ಬ್ರಹ್ಮವೇ ಇಂಟೆಲಿಜೆನ್ಸ್ ಕಾಸ್. ನಿಮಿತ್ತ ಅಂದರೆ ಇಂಟೆಲಿಜೆಂಟ್ ಕಾಸ್. ಉಪಾದಾನ ಅಂದರೆ ಮೆಟೀರಿಯಲ್ ಕಾಸ್. ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ ಬ್ರಹ್ಮ ಅಸ್ತಿ. ಕೇವಲ ಅಸ್ತಿ, ಅದೊಂದೇ ಇರೋದು ಅಂತ. ಈಗ ಶ್ಲೋಕಕ್ಕೆ ಬನ್ನಿ. ಬೀಜಸ್ಯ ಅಂತಃ ನಿರ್ವಿಕಲ್ಪ ಅಂಕುರ ಅಸ್ತಿ. ಅರ್ಥ ಆಗುತ್ತಾ ಇವಾಗ? ಬೀಜಸ್ಯ ಅಂತಃ, ನಿರ್ವಿಕಲ್ಪ ಅಂದರೆ ಅನ್ಮ್ಯಾನಿಫೆಸ್ಟೇಷನ್ ಅಂತ ಅರ್ಥ. ಇಲ್ಲಿ ನಿರ್ವಿಕಲ್ಪ ಬಂತಲ್ಲ, ಸಮಾಧಿ, ಕಣ್ಮುಚ್ಚಿ ಎಲ್ಲರೂ. ಯಾವಾಗ ಈ ರೋಗ ಹೋಗುತ್ತೋ ಆವಾಗಲೇ ನಿಮಗೆ ಮೋಕ್ಷ ಸಿಗೋದು. ಆಯಿತಾ? ಬೀಜಸ್ಯ ಅಂತಃ ನಿರ್ವಿಕಲ್ಪ ಅಂದರೆ ಅನ್ಮ್ಯಾನಿಫೆಸ್ಟ್. ನಿರ್ವಿಕಲ್ಪ ಅಂಕುರ ಅಂದರೆ ಮರ. ಅಸ್ತಿ ಹೇಗೆ? ಒಂದು ಬಾಳೆಹಣ್ಣಿನ ಬೀಜ ಹಾಕಿದರೆ ಬಾಳೆಹಣ್ಣು ಮರ ಬರುತ್ತೋ, ಬಾಳೆಹಣ್ಣು ಬೀಜನಲ್ಲಿ ಬಾಳೆಹಣ್ಣಿನ ಮರ ಇತ್ತೋ, ಆ ರೀತಿಯಾಗಿ ಅಸ್ತಿ. ಹೇಗೆ? ಸಮಸ್ತ ಸ್ವಪ್ನ ಪ್ರಪಂಚವು ಜಾಗ್ರತ್ ಪುರುಷನ ಬೀಜ, ಅವನ ವೃತ್ತಿಯಲ್ಲಿತ್ತು. ಎ ಥಾಟ್ ಈಸ್ ಎ ಮಿಯರ್ ಸೀಡ್ ಆಫ್ ಎ ಜಾಗ್ರತ್ ಪುರುಷ ಟು ಸ್ಪ್ರೆಡ್ ಇನ್ ಟು ಎ ಡ್ರೀಮ್ ವರ್ಲ್ಡ್. ಯೋಚನೆ ಮಾಡಿ, ಡ್ರೀಮ್ ಸುಮ್ಮನೆ ಅಲ್ಲ ಅದು. ಇಷ್ಟೇ ಒಂದೇ ಒಂದು ಸಸಿ, ಒಂದೇ ಒಂದು ಆಸೆ ಅನ್ನುವಂತಹ ಸಸಿ, ಅದು ಹೋಗಿ ಒಳಗಡೆ ಹೋಗಿ 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 ಒಂದು ದಿವಸಕ್ಕೆ ನೀವೆಲ್ಲ ಸಾಧಕರಾದಿಂದ ಒಳ್ಳೆಯ ಒಂದು ಮಾಡಿ 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 ಒಂದು ನೀವು ನಿಮ್ಮ ಇಷ್ಟ ದೇವತೆಯ ಪ್ರಾಪ್ತಿಯನ್ನು ಮಾಡ್ಕೊಳ್ತೀರಿ ಅಷ್ಟೇ. ಅದೇನಾಯಿತು? ಡ್ರೀಮ್ ವರ್ಲ್ಡ್ ವಾಸ್ ಇನ್ ಪೊಟೆನ್ಷಿಯಲ್ ಫಾರ್ಮ್ ಅಲ್ವಾ? ಆ ಸುಪ್ತವಾಗಿತ್ತು, ಪೊಟೆನ್ಷಿಯಲ್ ಆಗಿತ್ತು, ಈಗ ಅದು ವ್ಯಕ್ತವಾಗಿದೆ. ಅರ್ಥ ಆಯ್ತಾ? ಅದು ಆ ಸಾಲ ಅರ್ಥ ಆಯಿತು. ಮುಂದಿನ ಸಾಲು ಬನ್ನಿ.
ಮಾಯಾ ಕಲ್ಪಿತ ದೇಶಕಾಲ ಕಲನಾ ವೈಚಿತ್ರ್ಯ ಚಿತ್ರೀಕೃತಂ. ವೈಚಿತ್ರ್ಯ ಅಂದರೆ ನಾನಾ ವಿಧವಾಗಿ, ಪ್ಲೂರಾಲಿಟಿ, ಡೈವರ್ಸಿಟಿ ಅಂತಾರಲ್ಲ ಹಾಗೆ. ವೈಚಿತ್ರ್ಯ ಚಿತ್ರೀಕೃತಂ. ಚಿತ್ರೀಕೃತಂ ಅಂದರೆ ಮ್ಯಾನಿಫೋಲ್ಡ್ ವೇಸ್, ಅನೇಕ ಥರದಲ್ಲಿ ಅನೇಕ ರೂಪಗಳಾಗಿ ಈ ವಿವಿಧವಾಗಿರುವಂತಹ ಪ್ರಪಂಚ ಅನೇಕ ರೂಪವಾಗಿ ಭಿನ್ನ ಭಿನ್ನವಾಗಿ ಕಾಣಿಸ್ಕೊಳ್ತಾ ಬಂತು. ಯಾವುದರಿಂದ? ಮಾಯಾಕಲ್ಪಿತ ದೇಶಕಾಲ ಕಲನ. ಯು ಆರ್ ಮೇಕಿಂಗ್ ದಟ್ ವರ್ಲ್ಡ್ ಡಿವೈಡ್ ಬೈ ಪ್ಲೇಸ್ ಆ್ಯಂಡ್ ಟೈಮ್. ಪ್ಲೇಸ್ ಆ್ಯಂಡ್ ಟೈಮ್, ಇಫ್ ಯು ಡೋಂಟ್ ಡಿವೈಡ್, ಯು ಕಾಂಟ್ ಸಿ ದ ಪ್ಲೂರಾಲಿಟಿ. ಆ್ಯಂಡ್ ಪ್ಲೇಸ್ ಆ್ಯಂಡ್ ಟೈಮ್ ಎಕ್ಸಿಸ್ಟ್ ವೇರ್? ಇನ್ ಮಾಯಾ. ಮಾಯಾ ಎಕ್ಸಿಸ್ಟ್ ವೇರ್? ಇನ್ ಮೀ ದಿ ಬ್ರಹ್ಮನ್. ಇನ್ ಬ್ರಹ್ಮನ್ ಅಂತ ಹೇಳಬಾರ್ದು. ಮಾಯಾ ಎಕ್ಸಿಸ್ಟ್ ಇನ್ ಮೀ ದಿ ಬ್ರಹ್ಮನ್. ಗೊತ್ತಾಗ್ತಿದೆಯಾ? ಗೊತ್ತಾದರೆ ಒಳ್ಳೆಯದು, ಇಲ್ಲಾಂದರೆ ನೆಕ್ಸ್ಟ್ ಜನ್ಮ. ಯಾರು ನಾನು? ಮಾಯಾ ಕಲ್ಪಿತ ದೇಶಕಾಲ ಕಲನ ಅಂತ ಒಂದು ಪರ್ಣ ಇದೆ. ಕಲನ ಅಂದರೆ ಇನ್ಫ್ಲೂಯೆನ್ಸ್ಡ್ ಬೈ, ಪ್ರಭಾವದಿಂದ, ಮಾಯೆಯ ಪ್ರಭಾವದಿಂದ, ಮಾಯೆಯ ದೇಶದ ಪ್ರಭಾವದಿಂದ, ಮಾಯೆಯ ಕಾಲದ ಪ್ರಭಾವದಿಂದ ವಿವಿಧವಾಗಿ ವಿಚಿತ್ರ ಚಿತ್ರೀಕೃತಂ, ಅನೇಕವಾಗಿ ವಿವಿಧವಾಗಿ ಅನೇಕವಾಗಿ ಮ್ಯಾನಿಫೋಲ್ಡ್ ವೇಸ್ ಇಟ್ ಗಾಟ್ ಕ್ರಿಯೇಟೆಡ್. ಆಯಿತಾ? ಆಮೇಲೆ ಮೂರನೇ ಸಾಲಿಗೆ ಬನ್ನಿ. ಈ ಮೂರನೇ ಸಾಲನೇನು ಹೇಳ್ತಿದೆ? ನಿಮಿತ್ತ ಕಾರಣಂ ಅಂತ ಹೇಳ್ತಾ ಇದೆ. ಬ್ರಹ್ಮ ಈಸ್ ನಿಮಿತ್ತ ಕಾರಣಂ ಅಂತ ಹೇಳ್ತಿದೆ ಮೂರನೇ ಸಾಲು. ಯಹ ವಿಜೃಂಭಯತಿ ಅಪಿ. ವಿಜೃಂಭಯತಿ ಅಪಿ. ಯಹ ಅಂದರೆ ಬ್ರಹ್ಮ, ಪುರುಷನು ನಿಮಿತ್ತ ಕಾರಣನಾಗಿ. ಹೇಗೆ ನಿಮಿತ್ತ ಕಾರಣನಾಗಿದ್ದಾನೆ? ಅವನಿಗೆ ಇನ್ಸ್ಟ್ರೂಮೆಂಟ್ಸ್ ಏನು ಬೇಕು ನಿಮಿತ್ತ ಕಾರಣವಾಗಬೇಕು ಅಂತಾದರೆ? ಸ್ವೇಚ್ಛೆಯಿಂದ ಅವನು ಎಲ್ಲವನ್ನು ಸೃಷ್ಟಿ ಮಾಡ್ತಿದ್ದಾನೆ. ಅವನ ಇಚ್ಛೆಯಿಂದ, ಬೈ ಮಿಯರ್ ಸಂಕಲ್ಪ. ನಿಮ್ಮ ಕನಸು ಹೇಗೆ ಸೃಷ್ಟಿ ಮಾಡಿದ್ರಿ? ಯಾವ ಇನ್ಸ್ಟ್ರೂಮೆಂಟನ್ನು ತಗೊಂಡು, ಯಾವ ಉಪಕರಣವನ್ನು ತಗೊಂಡು ನಿಮ್ಮ ಕನಸನ್ನು ಸೃಷ್ಟಿ ಮಾಡಿದ್ರಿ? ಸ್ವೇಚ್ಛೆಯ. ಯು ಕ್ರಿಯೇಟೆಡ್ ಯುವರ್ ಡ್ರೀಮ್ ವರ್ಲ್ಡ್ ಜಸ್ಟ್ ಬೈ ಯುವರ್ ಡಿಸೈರ್. ಸ್ವೇಚ್ಛೆಯ, ಸಂಕಲ್ಪ ಮಾತ್ರೇಣ. ನಿಮ್ಗಲ್ಲಿ ನಿಮಗೆ ಗೊತ್ತಿಲ್ಲ, ಇವತ್ತು ಕನಸಲ್ಲಿ ನನಗೆ ಶಕ್ತಿಪಾತ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಕನಸಲ್ಲಿ ದೀಕ್ಷಾ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತು. ಅಲ್ಲ, ಇವತ್ತು ಕನಸಲ್ಲಿ ನಿಮಗೆ ಪ್ರಮೋಷನ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ನೀವೇ ನನಗೆ ಯಾವಾಗ ಸಾಲ ತೀರುತ್ತೆ ಅನ್ನುವಂಥ ವಾಸನೆ ಇದ್ದು ಏನಾಯಿತು, ಒಂದು ದಿವಸ ಹೇಳ್ತೀರಾ ಸಾಲ ತೀರೋಯಿತು. ಅಕೌಂಟ್ನಲ್ಲಿ, ನಿಮ್ಮ ಅಕೌಂಟಲ್ಲಿ ಎಲ್ಲ ಅಕೌಂಟು ಹಾಕ್ಬಿಟ್ಟಿದ್ದಾರೆ. ಸ್ವೇಚ್ಛೆಯ ಅಲ್ವಾ? ಯೋಚನೆ ಮಾಡಿ. ಯಾವ ಉಪಕರಣವೂ ಇಲ್ಲದೆ ಅಲ್ವಾ? ಐ ಆಮ್ ದಿ ಇಂಟೆಲಿಜೆಂಟ್ ಕಾಸ್ ಆಫ್ ದಿ ಎಂಟೈರ್ ಡ್ರೀಮ್ ವರ್ಲ್ಡ್. ಐ ಆಮ್ ದಿ ಮೆಟೀರಿಯಲ್ ಕಾಸ್ ಆಫ್ ದಿ ಎಂಟೈರ್ ಡ್ರೀಮ್ ವರ್ಲ್ಡ್. ನನ್ನಲ್ಲಿಯೇ ನಾನೇ ಆಸೆಯಿಂದ ಕ್ರಿಯೇಟ್ ಮಾಡಿದೆ. ನಾನು ಆಸೆಯಿಂದ ಕ್ರಿಯೇಟ್ ಮಾಡಿದಾಗ ಯಾಕೆ ಅಳಬೇಕು? ಪ್ರತಿಯೊಂದು ನಾನೇ ಕ್ರಿಯೇಟ್ ಮಾಡಿದ್ಮೇಲೆ ಇದು ಸರಿ ಇದು ತಪ್ಪು ಅಂತ ಹೇಗೆ ಹೇಳ್ತೀರಿ? ಗೊತ್ತಾಗ್ತಿದೆಯಾ? ಕನಸಿನಲ್ಲಿ ನೀವೇ ಕನಸು ಸೃಷ್ಟಿ ಮಾಡಿದ್ರಪ್ಪ. ನೀವು ಕನಸನ್ನು ಸೃಷ್ಟಿ ಮಾಡಿದ್ಮೇಲೆ ಈ ಎಡಗಡೆನೇ ಹೋಗ್ಬೇಕು, ನೀವು ಬಲಗಡೆನೇ ಹೋಗಬೇಕು ಅಂತ ಹೇಳ್ತೀರಾ? ನೀವೇ ಸೃಷ್ಟಿ ಮಾಡಿ ಕನಸಿನ ರೂಲ್ಸು, ಎಡಗಡೆ ಹೋಗಬೇಕು ಅನ್ನುವಂಥ ರೂಲ್ಸು, ಮನಸ್ಮೃತಿ, ಧರ್ಮಶಾಸ್ತ್ರಗಳೆಲ್ಲ ನೀವೇ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಒದ್ದಾಡ್ತೀರ. ಅವ್ರು ಹೀಗೆ ಹೇಳಿದ್ರಂತೆ, ಅವ್ರು ಹಾಗೆ ಹೇಳಿದ್ರಂತೆ, ಪರಾಶರ ಸ್ಮೃತಿ ಚೆನ್ನಾಗಿದೆ ಅಂತ ಎಲ್ಲಿ ಕನಸಲ್ಲಿದೆಲ್ಲ. ಯೋಚನೆ ಮಾಡಿ. ಗೊತ್ತಾದರೆ ಸಂತೋಷ, ಗೊತ್ತಾಗಬೇಕು. ಎಷ್ಟು ದೊಡ್ಡ ವಿಚಾರ ಇದು. ಎಲ್ಲ ನನ್ನ ಮನಸ್ಸಿನಲ್ಲೇ ಕ್ರಿಯೇಟ್ ಆಗ್ತಿದೆ. ಅಂದರೆ ಸ್ವಪ್ನ ಕ್ರಿಯೇಟ್ ಆಗ್ತಿದೆ ಅಂದರೆ ನಾನು ಉಪಾದಾನ ಕಾರಣನಾಗಿಯೋ ನಿಮಿತ್ತ ಕಾರಣನಾಗಿಯೋ ಸೃಷ್ಟಿ ಮಾಡ್ತಿದ್ದೀನಿ. ಅದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಏನು? ಮಾಯಾವಿ ಇವ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಮ್ಯಾಜಿಕ್. ಹೇಗೆ ಒಬ್ಬ ಮಾಯಾವಿ, ಮಾಯ ಮಾಡುವಂತಹ ಪುರುಷನು ಸುಮ್ಮನೆ ಇಲ್ಲಿ ಬಟ್ಟೆ ಹಾಕ್ಕೊಂಡಿರ್ತಾನೆ, ಇಲ್ಲಿ ಸುಮ್ಮನೆ ಹೀಗೆ ಕವರ್ ಮಾಡ್ತಾನೆ. ನನಗೆ ಬರಲ್ಲ ಇವಾಗ, ಆದರೂ ಮಾಡ್ಬೋದಾಗಿತ್ತು. ಆದರೂ ಮಾಡ್ಬೋದು, ಸುಮ್ಮನೆ ನೋಡೋಣ. ಬರಲ್ಲ ಹೀಗೊಂದು ಸುಮ್ಮನೆ ಎಲ್ಲ ತೊಗೊಳ್ಳೋಣ ಇವಾಗ. ತಾಳಿ ಎಲ್ಲ ಕಣ್ಮುಚ್ಕೊಳ್ಳಿ, ಸುಮ್ಮನೆ ಮಾಡೋಣ. ಇದೆಲ್ಲ ಮಾಡಿದ್ರಪ್ಪ ದುಡ್ಡು ಕೊಡೋದು ಎಲ್ಲರೂ ಜನ ಎಲ್ಲ ನೋಡಿ. ಏನೂ ಇಲ್ಲ ನೋಡಿದ್ರ? ಏನೂ ಇಲ್ಲಪ್ಪ. ಇಲ್ಲಿ 2 ಕೈಯೂ ಖಾಲಿ ಇದೆ. ಆಯಿತಾ? ಇವಾಗ ಏನೂ ಇಲ್ಲ, 2 ಕೈಯೂ ಖಾಲಿ ಇದೆ. ಆಯಿತಾ? ಇವಾಗ ನೀವು ಹಾಗೆ ನೋಡ್ತಾ ಕಣ್ಣು ಮುಚ್ಚಿದ್ದು ಮಾಡಿದ್ರೆ ಬಂದ್ಬಿಡ್ತು ಅಲ್ವಾ?
ಮಾಯಾವಿ ಇವ, ಮಾಯಾವಿ ಇವ. ಹೇಗೆ ಮಾಯಾವಿ ಇವ ಅಂದರೆ ಭಗವಾನ್ ದೊಡ್ಡ ಮಾಯಾಪುರುಷ, ಇಲ್ಲ ಅಂದರೆ ಯೋಗಿ ಇವ. ಸಿದ್ಧಪುರುಷರು ಹೇಗೆ ಸಿದ್ಧಪುರುಷರು ಅವರ ಈಶ್ವರತ್ವ ಭಾವದಿಂದ ಆ ಸಾಮರ್ಥ್ಯ ಇರುತ್ತಲ್ವ, ಅವ್ರಿಗೆ ಭಗವಾನ್ ಅಂತ ಕರೆಸ್ಕೊಂಡಿರ್ತಾರಲ್ಲ, ಆ ಈಶ್ವರ ಸಂಬಂಧ ಇರೋದ್ರಿಂದ ಎಲ್ಲ ಸೃಷ್ಟಿಯನ್ನು ಮಾಡ್ತಾರೋ ಆ ರೀತಿಯಾಗಿ ಭಗವಂತ ಈ ಜಗತ್ಕಾರಣ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಭಗವಂತನಿಗಿಂತ ಪ್ರಪಂಚ ಭಿನ್ನವಾಗಿಲ್ಲ. ಮಾಯಾವಿಗಿಂತ ಯೋಗಿಗಿಂತ ಸೃಷ್ಟಿ ಮಾಡುವಂತಹ ವಸ್ತುಗಳು ಭಿನ್ನವಾಗಿಲ್ಲ. ಭಗವಂತನಿಗಿಂತ ಪ್ರಪಂಚ ಭಿನ್ನವಾಗಿಲ್ಲ. ನನಗಿಂತ ಸ್ವಪ್ನ ಪ್ರಪಂಚ ಭಿನ್ನವಾಗಿಲ್ಲ. ಆತ್ಮನಿಗಿಂತ ಮಾಯಾವಿನೂ ಇಲ್ಲ, ಸಿದ್ಧಪುರುಷನೂ ಇಲ್ಲ, ಭಗವಂತನೂ ಇಲ್ಲ. ಎಲ್ಲವೂ ನನ್ನಲ್ಲಿಯೇ ಇರುವುದರಿಂದ ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಸ್ವೇಚ್ಛಯ. ಇಲ್ಲಿಗೆ ಮುಗಿತಾ? ಒಂದು ಪದವನ್ನು ಬಿಟ್ಟಿದ್ದೆ ನಾನು ಪರ್ಪಸ್ಸಾಗಿ. ಯಾವ ಪದ ಬಿಟ್ಟಿದ್ದೀನಿ? ಮತ್ತೆ ಪುನಃ ಅಂತ ಒಂದು ಪದ ಬಿಟ್ಟಿದ್ದೀನಿ. ಪ್ರಾಂಗ್ ಹೇಳಿದೆ, ಯಾಕಂದರೆ ಮಡಕೆ ಮತ್ತು ಮಣ್ಣು ಬಿಫೋರ್ ಆಫ್ಟರ್ ಹೇಳಿದೆ. ಪುನಃ ಅಂತ ಪರ್ಪಸ್ಸಾಗಿ ಬಿಟ್ಟೆ. ಅದು ಯಾಕೆ ಸ್ವಾಮೀಜಿ ಮರ್ತೋಯ್ತು, ನೆನ್ನೆ ಯುವ ಮರ್ತುಬಿಟ್ನಲ್ಲ, ಅದಕ್ಕೆ ಇವತ್ತು ಮರ್ತುಬಿಟ್ರು ಅಂತ ಆಗಬಾರ್ದು. ಪುನಃ ಅಂತಂದರೆ ಸೈಕ್ಲಿಕ್ ಅಂತ. ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಅಂದರೆ ಸಸಿ ಇರುವಂಥದ್ದು ಮರ ಆಯಿತು, ಮರ ಇರುವಂಥದ್ದು ಸಸಿ ಹೋಯಿತು. ಅದು ಸೈಕ್ಲಿಕ್. ಇಟ್ ಇಸ್ ಅ ಕ್ರಿಯೇಷನ್ ಆರ್ ಮ್ಯಾನಿಫೆಸ್ಟೇಷನ್ ಆರ್ ಅನ್ಮ್ಯಾನಿಫೆಸ್ಟೇಷನ್ ಇಸ್ ಅ ಸೈಕ್ಲಿಕ್ ಪ್ರಾಸೆಸ್. ಪುನಃ ಈಸ್ ಮತ್ತೆ 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 ಆಗುತ್ತೆ. ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಸ್ವೇಚ್ಛಯ ತಸ್ಮೈ. ಈ ಜ್ಞಾನವನ್ನು ನನಗೆ ಅರಿವಾದಾಗ, ತಸ್ಮೈ ಯಾವಾಗ ಅರಿವಾಗುತ್ತೋ ಆಗಿದೆ ಅಂತ ಅಂದ್ಕೊಳ್ಳೋಣ ಇವಾಗ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಂತಹ ಗುರುಗಳಿಗೆ ದಕ್ಷಿಣಾಮೂರ್ತಿ ಅಂತ ಭಾವನೆ ಮಾಡಿ ನಮಸ್ಕಾರ ಮಾಡ್ತೀನಿ ಅಂತ ಆಚಾರ್ಯರು. ಇದು ಒಂದು ಸತಿ ಒಟ್ಟಿಗೆ ಹೇಳ್ತೀನಿ, ಮತ್ತೆ ನೀವು ಇದು ಮಾಡಿ ಆವಾಗ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತದೇಶಕಾಲಕಲನಾ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬೀಜಸ್ಯಾಂತರಿವಾಂಕುರೋ ಜಗದಿದಂ. ಅಂಕುರ ಅಂದರೆ ಮರ, ಬೀಜ ಅಂದರೆ ಸಸಿ. ಬೀಜಸ್ಯಾಂತರಿವಾಂಕುರೋ ಜಗದಿದಂ. ಇದಂ ಜಗತ್ ಬೀಜಸ್ಯ ಅಂಕುರಸ್ಯ ಇವ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ. ಯಾವ ಕಾಲದಲ್ಲಿ ಮರ ಬೀಜವಾಗಿತ್ತೋ ಪ್ರಾಗ್ ನಿರ್ವಿಕಲ್ಪಂ, ಮತ್ತೆ ಪುನಃ ಮರವಾಯಿತೋ ಪ್ರಾಂಗ್ ನಿರ್ವಿಕಲ್ಪಂ ಪುನಃ. ಹೇಗಾಯ್ತದು? ಮಾಯಾ ಕಲ್ಪಿತ ದೇಶ ಕಾಲಕಲನ. ಒಂದು ಕಾಲದಲ್ಲಿ ಸಸಿಯಾಗಿತ್ತು, ಒಂದು ಕಾಲದಲ್ಲಿ ಆಮೇಲೆ ಅದು ಮರವಾಗಾಯಿತು. ಕಲ್ಪಿತ ದೇಶಕಾಲ ಕಲನ. ಚಿಕ್ಕ ಮರ ನೆಟ್ಟಿದ್ದೆ, ಸಸಿ ಹಾಕಿದ್ದೆ, ಇವತ್ತೆಷ್ಟು ಚೆನ್ನಾಗಿ ದಟ್ಟವಾಗಿ ಬೆಳೆದುಬಿಟ್ಟಿದೆ. ಹೇಗೆ? ಮಾಯಾ ಅಂದ್ರೇನು? ದೇಶಕಾಲದ ವಿಭಜನೆಯಿಂದ. ಮಾಯಾ ಕಲ್ಪಿತ ದೇಶಕಾಲ ಕಲನ. ಆಶ್ಚರ್ಯ. ವೈಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾ. ಹೇಗೆ ಮಾಯಾವಿ ಮತ್ತು ಯೋಗಿಗಳು ವಸ್ತುಗಳನ್ನು ಸೃಷ್ಟಿ ಮಾಡ್ತಾರೋ ಹಾಗೆ ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಸ್ವೇಚ್ಛಯ. ಸ್ವೇಚ್ಛೆಯಿಂದ, ಅವರ ಸಂಕಲ್ಪ ಮಾತ್ರದಿಂದ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಓಂ ಶಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಂಕರಾಯ.